ಅರ್ಧಾಂಗಿ ಅವರು ಒಂದೇ ದೇಹ. ಆದ್ದರಿಂದ ಪಾರ್ವತಿ ಎನ್ನುವುದನ್ನು ಸಂಕೇತವಾಗಿ ಹೇಳಿದ್ದು ಪಾರ್ವತಿ ಪರಮೇಶ್ವರರಿಂದ. ಯಾಕೆಂದರೆ ಆಕಾಶ ತತ್ವಕ್ಕೂ ಮೂಲತಃ ಆಕಾಶ ತತ್ವದ ನಿಯಾಮಕರು ಯಾರು ಗೊತ್ತುಂಟಾ? ನೀವು ನೋಡಿ, ರಸ ಘನ ರಸ ನಲ ನಿಲವಿಯದ್ ವಿವಸ್ವದ್ ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಶಿವಸ್ತುತಿ ನೋಡಿ, ಶಿವನಿಗೆ 8 ಫಾರ್ಮಗಳು. 8 ಫಾರ್ಮಗಳು ಒಂದು ಆಕಾಶ. ಶಿವನು ಮೂಲತಃ ಆಕಾಶದ ದೇವತೆ. ಅವನಿಗೂ ಮೊದಲು ಹೋದರೆ ವಾಯುದೇವರು ಆಕಾಶದ ದೇವತೆ. ಅದಕ್ಕೂ ಮೂಲಕ್ಕೆ ಹೋದರೆ ಲಕ್ಷ್ಮಿ ಅವ್ಯಾಕೃತ ಆಕಾಶದ ದೇವತೆ. ಲಕ್ಷ್ಮಿಯ ನಂತರ ವಾಯುದೇವರು ಚತುರ್ಮುಖ. ಆಮೇಲೆ ಆಕಾಶದ ದೇವತೆಗಳು ಶಿವಪಾರ್ವತಿಯರು. ಆ ಆಕಾಶದ ಮೂಲ ದೇವತೆಗಳಾದ ಶಿವಪಾರ್ವತಿಯರಿಂದ ಆಕಾಶದ ಇನ್ನೊಂದು ದೇವತೆಯಾದ ಗಣಪತಿ ಹುಟ್ಟಿದ. ಅದು ದೊಡ್ಡ ಆಕಾಶದಿಂದ ಮರಿಯಾನೆ ಹುಟ್ಟಿತು ಅಷ್ಟೇ. ಇದೆಲ್ಲ ಈ ತತ್ವಗಳ ಚಿಂತನೆ ಹಿಂದೆ ಫಿಲಾಸಫಿಯಲ್ಲಿ ಬಂದಿದೆ. ಆದ್ದರಿಂದ ಪಾರ್ವತಿ ಅಂತಂದರೆ ಶಿವಪಾರ್ವತಿಯರ ಜೋಡಿಯಿಂದ ಅಂತಲೇ ಅರ್ಥ. ಅದನ್ನು ಸಾಂಕೇತಿಕವಾಗಿ ಬೇಕು ಅಂತ ಗುಹ್ಯ ಭಾಷೆಯಲ್ಲಿ ಹೇಳುವಾಗ, ಗುಹ್ಯ ಭಾಷೆ ಯಾವಾಗಲೂ ನಮಗೆ ಸರಿಯಾಗಿ ಅರ್ಥ ಆಗಬಾರದು, ಅಪಾರ್ಥ ಆಗಬೇಕು ಅಂತ ಹೇಳೋದು, ಮೇಲು ನೋಟಕ್ಕೆ ಅಪಾರ್ಥ ಆಗುವಂತೆ. ಇವಾಗ ಒಂದು ಸಂಗತಿ ಹೇಳ್ತೇನೆ, ಹೋಗಲಿ. ಇವಾಗ ಸುಮ್ಮನೆ ಲೋಕ ಅನುಭವಕ್ಕೋಸ್ಕರ ಒಂದು ಹೆಣ್ಮಗಳು ಬರ್ತಾ ಇದ್ದಾಳೆ ಒಂದು ಮಗುವನ್ನು ಕರ್ಕೊಂಡು. ಅವಾಗ ಮಗು ಯಾರು? ಅದು ಅವಳ ಮಗು ಅಂತ ಹೇಳ್ತೇವೆ. ಅವಳ ಮಗು ಅಂದರೆ ಗಂಡ ಇಲ್ಲದೆ ಅವಳಿಂದೇ ಹುಟ್ಟಿತ್ತು ಅಂತ ಯಾರಾದ್ರೂ ಮಾಡ್ತಾರ? ಅದು ಅವಳ ಮಗು ಅಂದರೆ ಅವಳ ಮತ್ತು ಅವಳ ಗಂಡನ ಸಂಯುಕ್ತವಾದ ಪ್ರಯತ್ನದ ಮಗು ಅಂತ ಅರ್ಥ ಹೌದೋ ಅಷ್ಟೇ. ಪಾರ್ವತಿಯ ಮಗು ಅಂದರೆ ಪಾರ್ವತಿ ಪರಮೇಶ್ವರ ಮಗು ಅಂತ ಅರ್ಥ. ಇದು ಅರ್ಥ ಆಗೋರೇ ಆಗಬೇಕು, ಉಳಿದವರಿಗೆ ಗೊಂದಲ ಆಗಬೇಕು. ಇದು ಪುರಾಣಕಾರರದ್ದು ಪ್ರೋಸೆಸ್. ಹಾಗಾಗಿ ಬರೀ ಪಾರ್ವತಿಯಿಂದ ಅಲ್ಲ, ಶಿವಪಾರ್ವತಿಯರ ಪುತ್ರ ಗಣಪತಿ. ಅದು ಯಾಕೆ ಅಂದರೆ ಆಕಾಶ ತತ್ವ ಅದನ್ನು ನಿಯಂತ್ರಿಸತಕ್ಕವರು ಶಿವಪಾರ್ವತಿಯರು. ಹೌದಪ್ಪ, ಹಾಗೆ ಹೇಳೋದಕ್ಕೆ ಮೈಯ ಮಣ್ಣು ಅಂತ ಯಾಕೆ ಹೇಳಿದರು ಅಂದರೆ, ಮೈಯ ಮಣ್ಣು ಅಂದರೆ ಏನು? ಮಣ್ಣು ಅಂದರೆ ಏನು? ಮಣ್ಣು ಅನ್ನೋದು ಇಟ್ಸ್ ಎ ಸಿಂಬಲ್ ಆಫ್ ತಮೋಗುಣ. ಸತ್ವ ರಜಸ್ಸು ತಮಸ್ಸು. ಬೆಂಕಿ ಅನ್ನೋದು ಸತ್ವಕ್ಕೆ, ನೀರು ಅನ್ನೋದು ರಜೋಗುಣಕ್ಕೆ, ಮಣ್ಣು ತಮೋಗುಣಕ್ಕೆ. ಪಾರ್ವತಿಯ ಮಣ್ಣು ಅಂದರೆ ಪಾರ್ವತಿಯ ತಾಮಸ ತಮೋಗುಣದ ಆಸ್ಪೆಕ್ಟ್ನಿಂದ ಗಣಪತಿಯ ಸೃಷ್ಟಿಯಾಯಿತು. ಯಾಕೆಂದರೆ ಶಿವಪಾರ್ವತಿಯರಲ್ಲಿ ಆ ಅಹಂಕಾರ ತತ್ವಕ್ಕೆ 3 ವಿಭಾಗ. ಏನು? ಒಂದು ಸಾತ್ವಿಕ ಅಹಂಕಾರ, ಒಂದು ರಾಜಸ ಅಹಂಕಾರ, ಒಂದು ತಾಮಸ ಅಹಂಕಾರ ಅಂತ. ತಾಮಸ ಅಹಂಕಾರದಿಂದ ಆಕಾಶದ ಸೃಷ್ಟಿ. ಇದು ಎಲ್ಲ ಉಪನಿಷತ್ತುಗಳು ಹೇಳ್ತವೆ, ಎಲ್ಲ ಪುರಾಣಗಳು ಹೇಳ್ತವೆ. ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತು ಅನ್ನೋದನ್ನು ಪಾರ್ವತಿಯ ಮೈಯ ಮಣ್ಣಿನಿಂದ ಗಣಪತಿ ಹುಟ್ಟಿದ ಅಂತ ಹೇಳಿದ್ರು. 2 ಅರ್ಥ ಒಂದೇ. ಶಾಸ್ತ್ರ ಗೊತ್ತಿದ್ದವರಿಗೆ ಒಂದೇ ಅರ್ಥ, ಶಾಸ್ತ್ರ ಗೊತ್ತಿಲ್ಲದೆ ಇದ್ದವರಿಗೆ ಗೊಂದಲ. ಅದಕ್ಕೆ ಸಾಮಾನ್ಯವಾಗಿ ನಾನು ಎಷ್ಟೋ ಜನರ ಹತ್ರ ಪುರಾಣದ ಕಥೆಗಳನ್ನು, ಈ ಪುರಾಣದಲ್ಲಿ ಹೀಗುಂಟಲ್ಲ, ನಿಮಗೆ ಯಾರು ಪುರಾಣ ಓದಲಿಕ್ಕೆ ಹೇಳಿದ್ದು ಅಂತ ಹೇಳೋದು. ನಿಮಗೆ ಪುರಾಣ ಓದಿ ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇಲ್ಲ, ದಯವಿಟ್ಟು ಪುರಾಣ ಓದಬೇಡಿ. ಪುರಾಣ ಓದಬೇಕಾಗಿದ್ದರೆ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಚ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂಜ ಯೋವದೇತ್ ಸಯಾತಿ ನರಕಂ ಘೋರಂ ಅತ್ರ ಕಾರ್ಯ ವಿಚಾರಣ ಅಂತ. ಈ 3 ಬಗೆಯ ಭಾಷೆಗಳು. ಆಮೇಲೆ 7 ಬಗೆಯ ಸ್ಟೈಲ್ಸ್. ವ್ಯತ್ಯಾಸ ಪ್ರಾತಿಲೋಮಂಚ ಗೋಮೂತ್ರಿ ಪ್ರಘಸಸ್ತಥ ಉಕ್ಷಣ ಸುಧುರ ಸಾಧು. 7 ಬಗೆಯ ಸ್ಟೈಲ್ಗಳಿದೆ ಪುರಾಣದಲ್ಲಿ ಹೇಳುವ ಪ್ರೆಸೆಂಟೇಷನ್. 7 ಥರದ 7 ಟೈಪ್ಸ್ ಆಫ್ ಪ್ರೆಸೆಂಟೇಷನ್. ಇದನ್ನೆಲ್ಲ ತಿಳಿಯದೆ ಕಾವ್ಯಗಳನ್ನು, ಕಥೆ ಕಾದಂಬರಿಗಳನ್ನು ಅರ್ಥ ಮಾಡಿಕೊಂಡ ಹಾಗೆ ಮೇಲುನೋಟದ ವರ್ಬಲ್ ಮೀನಿಂಗನ್ನು ತೆಗೆದುಕೊಂಡು ಪುರಾಣ ಹೇಳತಕ್ಕವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು. ನೀನು ದಯವಿಟ್ಟು ಪುರಾಣ ಹೇಳಬೇಡ, ಪುರಾಣ ಓದಬೇಡ. ನಿನಗೆ ಅದರ ಅಂತರಂಗದ ಅರ್ಥ ತಿಳಿಯುವಂಥ ಕೆಪಾಸಿಟಿ ಬರೋ ತನಕ ಪುರಾಣದ ಸುದ್ದಿಗೆ ಹೋಗಬೇಡ. ಈಗ ಎಲ್ಲ ಆಗೋದೇ ಈ ಅನರ್ಥಗಳು. ಪುರಾಣದ ಮೇಲುನೋಟದ ಅರ್ಥವನ್ನು ಹೇಳೋದು. ಹಿಂದಿನವರು ಒಳ್ಳೆಯ ಎಚ್ಚರ ಕೊಟ್ಟಿದ್ದಾರೆ. ನರಕಕ್ಕೆ ಹೋಗಲಿಕ್ಕೆ 2 ಸುಲಭವಾದ ದಾರಿ. ಒಂದು ಪುರಾಣ ಹೇಳು, ಇಲ್ಲ ಪೌರೋಹಿತ್ಯ ಮಾಡು. ಫಸ್ಟ್ ಕ್ಲಾಸ್ ನೇರ ನರಕಕ್ಕೆ ಹೋಗಬಹುದು. 2 ಮಹಾ ಜವಾಬ್ದಾರಿಯ ಕೆಲಸ. ಇಡೀ ಸಮಾಜವನ್ನು ಗೈಡ್ ಮಾಡುವವರು ಈ ಸಮಾಜವನ್ನು ಮಿಸ್ಗೈಡ್ ಮಾಡಿದಾಗತ್ತೆ, ತಪ್ಪು ಅರ್ಥ ಹೇಳಿದರೆ, ತಪ್ಪು ಪೌರೋಹಿತ್ಯ ಮಾಡಿದರೆ. ಅದರಿಂದ 2 ನೋಡಿ, ಪುರಾಣಾರ್ಥಂ ವದನ್ಯಾತಿ ನರಕಂ. ಹಾಗೆ ನರಕಾಯ ಮತಿಶ್ಚೇತೆ ಪೌರೋಹಿತ್ಯಂ ಸಮಾಚಾರ. ನಿನಗೆ ನರಕಕ್ಕೆ ಹೋಗಬೇಕು ಒಂದುಂಟು, ಒಳ್ಳೆ ಸುಲಭ ಉದಾಹರಣೆಯನ್ನು ಪೌರೋಹಿತ್ಯ ಮಾಡು. ಯಾಕೆಂದರೆ ಪೌರೋಹಿತ್ಯ ಅಂತಂದರೆ ಆ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಒಬ್ಬ ಯಜಮಾನನಗೋಸ್ಕರ ಆ ಮಂತ್ರದ ಶಕ್ತಿಯನ್ನು ಆಧಾನ ಮಾಡೋದು. ಆ ಶಕ್ತಿ ಕೊಡುವ ಶಕ್ತಿ ಇವನಲ್ಲಿ ಇಲ್ಲದೇ ಇದ್ದರೆ ಅವರಿಗೆ ಕೊಟ್ಟು ಇಲ್ಲ, ದಕ್ಷಿಣೆ ಮಾತ್ರ ತಗೊಂಡದ್ದು, ಅವರ ಅನಿಷ್ಟ ಪರಿಹಾರ ಆಗಲಿಲ್ಲ, ಇವನು ದಕ್ಷಿಣೆ ರೂಪದಲ್ಲಿ ಇವನ ಅನಿಷ್ಟ ಕಿಸೆ ಹಾಕ್ಕೊಂಡ ಅಷ್ಟೇ. ಹಾಗಾಗಿ ಇವೆಲ್ಲ ಇವತ್ತು ಬಹಳ ಬೇಜವಾಬ್ದಾರಿಯ ಸಂಗತಿಗಳಾಗಿವೆ. ಅತ್ಯಂತ ಆಳವಾಗಿ ತಿಳ್ಕೊಂಡು ಮಾಡಬೇಕಾದ ಕ್ರಿಯೆಗಳು ಪುರಾಣದ ಅರ್ಥ. ನೋಡಿ, ಪಾರ್ವತಿ ಅಂದರೆ ಶಿವಪಾರ್ವತಿಯರ ಜೋಡಿ.
ಅಂದರೆ ಆಕಾಶ ತತ್ವದ ಮೂಲ ಬೇಸಿಕ್ ಪ್ರಿನ್ಸಿಪಲ್ಸ್. ಬರೀ ಪಾರ್ವತಿ ಅಲ್ಲ, ಶಿವಪಾರ್ವತಿಯರು ಆಕಾಶ ತತ್ವದ ಮೂಲ ಶಕ್ತಿಗಳು. ಅವರಿಂದ ಮಣ್ಣಿನಿಂದ ಅಂದರೆ ತಾಮಸ ಅಹಂಕಾರದಿಂದ ಆಕಾಶ ಹುಟ್ಟಿತು, ಗಣಪತಿ ಹುಟ್ಟಿದ. ಗಣಪತಿ ಆಕಾಶದ ದೇವತೆ ಆದ್ದರಿಂದಲೇ ಅವನು ವಿಘ್ನ ನಿವಾರಕ. ಯಾಕೆಂದರೆ ಈಗ ನಮಗೆ ಮಣ್ಣು ಅದು ಅಡ್ಡ, ಗೋಡೆ, ಮಣ್ಣಿನ ಗೋಡೆ ಹಾಕಿಬಿಟ್ರೆ ಮಣ್ಣು ವಿಘ್ನಕಾರಕ. ನೀರು, ಜೋರು ಮಳೆ ಬಂತು, ಇನ್ನು ನೀರು ಹರಿದು ಶುರುವಾಯಿತು, ವಿಘ್ನ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ. ಬೆಂಕಿ ವಿಘ್ನ, ಜೋರು ಗಾಳಿ ಬೀಸಿದರೆ ಕೂತ್ಕೊಳ್ಳಿಕ್ಕೆ ಆಗದಂತೆ, ಅಂಥ ಗಾಳಿ ಬೀಸಿಬಿಟ್ರೆ ನಮ್ಮ ಕುರ್ಚಿ ಸಮೇತ ಹಾರಿ ಹೋಗ್ತಾರೆ ಇದ್ದಲ್ಲಿಂದ. ಹಾಗಾದರೆ ನಿರ್ವಿಘ್ನವಾಗಿ ಆಗಬೇಕಾಗಿದ್ದರೆ ಏನು ಬೇಕು? ಅವಕಾಶ. ಇಲ್ಲಿ ಗೋಡೆ ಇದ್ದರೆ ಅವಕಾಶ, ಈ ಮಧ್ಯೆ ಗೋಡೆ ಇರ್ತಿದ್ರೆ ನಿಮ್ಮ ಹತ್ರ ನನಗೆ ಮಾತನಾಡುವ ಅವಕಾಶ ಇಲ್ಲ. ಹಾಗಾದ್ರೆ ಅವಕಾಶ ಅಂದರೆ ಸ್ಪೇಸು, ಆಕಾಶ. ಜಗತ್ತಿನಲ್ಲಿ ವಿಘ್ನ ಪರಿಹಾರಕವಾದ ಒಂದೇ ವಸ್ತು ಇರುವುದು ಆಕಾಶ. ಅದರ ದೇವತೆ ವಿಘ್ನ ಪರಿಹಾರಕ. ಅವನ ಮಧ್ಯೆಯಲ್ಲಿ ಗೋಡೆ ಇಟ್ಟರೆ ವಿಘ್ನ ಆಯಿತು, ಗೋಡೆ ತೆಗೆದರೆ ಆಕಾಶ ಆಯಿತು. ಸೊ ಆಕಾಶ ಅಂದರೆ ಸ್ಪೇಸ್, ಅವಕಾಶ. ಎಲ್ಲರಿಗೂ ಅವಕಾಶ ಕೊಡುವವನು ಆಕಾಶದ ದೇವತೆ. ಆಕಾಶದ ದೇವತೆಯೇ ವಿಘ್ನ ಪರಿಹಾರಕ, ಇನ್ಯಾರೂ ಆಗೂ ಸಾಧ್ಯ ಇಲ್ಲ. ಅವನು ಆಕಾಶ ನಮ್ಮ ಮುಂದೆ ತಂದು ಇಡದೇ ಇದ್ದರೆ ಇಲ್ಲಿ ಅವ ಆಕಾಶ ಇಲ್ಲ, ಗೋಡೆ ಬಂತು, ಇಲ್ಲ ಅವನು ಕರ್ಟನ್ ಬಂತು, ಇನ್ನೇನೋ ಬಂತು, ನೀರು ಬಂತು, ಬೆಂಕಿ ಬಂತು, ಏನು ಬಂದರೂ ವಿಘ್ನ. ಅದು ಯಾವುದು ಬರದೆ ಎದುರಿನಲ್ಲಿ ಏನಿದೆ, ನಮಗೂ ನಿಮಗೂ ಮಧ್ಯದಲ್ಲಿ ಇಲ್ಲಿಂದ ಅಲ್ಲಿ ತನಕ ಬರೀ ಆಕಾಶ. ಹಾಗಾದರೆ ನಾವು ಮಾತಾಡಲಿಕ್ಕೆ ಅವಕಾಶ ಇದೆ, ನಿರ್ವಿಘ್ನವಾಗಿ ಮಾತಾಡ್ಬೋದು. ಆಕಾಶವೇ ಅವಕಾಶ, ಅದೇ ನಿರ್ವಿಘ್ನತೆ. ಅವನು ಆಕಾಶದ ದೇವತೆ ಆದ್ದರಿಂದ ಅವನು ವಿಘ್ನ ಪರಿಹಾರಕ. ಇದು ಒಂದು ಆಸ್ಪೆಕ್ಟು. ಇದರ ಇನ್ನೂ ಅನೇಕ ಮುಖಗಳಿವೆ. ಇವಾಗ ಗಣಪತಿ ಎಲ್ಲರಿಗೂ ಬಹಳ ಇಷ್ಟ. ಗಣಪತಿ ತುಂಬ ಜನಪ್ರಿಯನಾದಂಥ ದೇವತೆ. ಇಡೀ ವಿಶ್ವದಲ್ಲೇ ಗಣಪತಿಯ ಶಿಲ್ಪಗಳು ಬೇರೆ ಬೇರೆ ದೇಶಗಳಲ್ಲಿ ಇವತ್ತಿಗೂ ಇವೆ. ಅದಕ್ಕೆ ಕಾರಣ ಗಣಪತಿಯ ಆಕಾರ ಇರಬಹುದು. ಆ ಆಕಾರದ ಬಗ್ಗೆ ಮತ್ತೆ ಮಾತನಾಡೋಣ. ಗಣಪತಿಯ ಆಕಾರ ಅಷ್ಟೇ ಅಲ್ಲ, ಜನರಿಗೆ ಭಾಳ ಇಷ್ಟ ಆಗ್ಲಿಕ್ಕೆ ಕಾರಣ ಒಂದೇನು ಗೊತ್ತುಂಟ? ನೀವೀಗ ವಿಷ್ಣುವನ್ನು ಅಥವಾ ಶಿವನನ್ನು ಯಾವುದೇ ಒಂದು ದೇವತೆಯನ್ನು ಉಪಾಸನೆ ಮಾಡಿದರೆ ಅವರು ಓವರ್ನೈಟ್ ಫಲ ಕೊಡುವುದಿಲ್ಲ. ಈ ನಾನು ಮೊನ್ನೆ ಹೇಳಿದ್ನಲ್ಲ, ಅಮೇರಿಕಾದಲ್ಲಿ ಒಂದು ಸಂಸ್ಥೆ ಇದೆ ಅಂತ, ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಪನಿ. ಅದಕ್ಕೆ ಆ ಕಂಪನಿ ಹೆಸರು ಗಾಡ್ ಅಂತ. ದೇವರ ಮೇಲೆ ಭಕ್ತಿಯಿಂದ ಇಟ್ಟದಲ್ಲ ಅವರು ಗ್ಯಾರಂಟಿಡ್ ಓವರ್ನೈಟ್ ಡೆಲಿವರಿ. ನಿಮಗೆ ಸಾಮಾನು ಕೊಟ್ಟರೆ ಮರುದಿವಸ ಕೊಡ್ತೇವೆ ಅಂತ ಅವರು ವ್ಯಾಪಾರಕ್ಕೋಸ್ಕರ GOD ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ದೇವರುಗಳು ಹಾಗೆ ಗ್ಯಾರಂಟಿ ಕೊಡೋಲ್ಲ ಓವರ್ನೈಟ್ ಡೆಲಿವರಿ. ನೀವು ನನ್ನನ್ನು ಭಕ್ತಿ ಮಾಡಿದರೆ ಓವರ್ನೈಟ್ ಡೆಲಿವರಿ, ಮರುದಿವಸ ನೀನು ಹೇಳಿದ ಫಲ ಕೊಟ್ಟು ಬಿಡ್ತೇನೆ, ಇಲ್ಲ. ಯಾವ ದೇವರು ಹಾಗೆ ಭರವಸೆ ಕೊಡುವುದಿಲ್ಲ. ಅದರಲ್ಲೂ ವಿಶಿಷ್ಟವಾದ ದೇವತಾ ಶಕ್ತಿಗಳು ಬಹಳ ಸಮಯ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾವು ಕೇಳಿದ್ದನ್ನು ಕೊಡದೆ ಸತಾಯಿಸ್ತಾರೆ. ಈ ಜನ್ಮದಲ್ಲಿ ಕೊಡದೆ ಮುಂದಿನ ಜನ್ಮದಲ್ಲಿ ಕೊಡುವ ಸಾಧ್ಯತೆಯೂ ಇದೆ. ಈ ಜನ್ಮದಲ್ಲಿ ನಾವು ಮಾಡಿದ ಫಲ ಸಿಗುವುದು ಮುಂದಿನ ಜನ್ಮದಲ್ಲಿ. ಆದರೆ ನಮಗೆ ಬೇಗ ಬೇಕು ಅಂತಾದರೆ ಏನು ಮಾಡಬೇಕು? ಶಾಸ್ತ್ರಕಾರರಿಗೆ ಅದೆಲ್ಲ ಬೇಡ ಸ್ವಾಮಿ, ನಮಗೆ ಅರ್ಜೆಂಟ್ ಆಗಬೇಕು, ನಮಗೆ ಪುರುಸೋತಿಲ್ಲ, ಇದು ನಮ್ಮ ಕಲಿಯುಗದಲ್ಲಿ ದಿಸ್ ಈಸ್ ಏಜ್ ಆಫ್ ಟೆನ್ಷನ್ಸ್. ನಮಗೆ ತಲೆಬಿಸಿ ಆಗುತ್ತೆ, ಕೂಡಲೇ ಫಲ ಬಾರದಿಂದ ತಲೆಬಿಸಿ. ಆದ್ದರಿಂದ ಕಡೆ ದೇವರನ್ನು ನಂಬುದು ಬಿಡ್ತೇವೆ ನಾವು ಹೇಳಿದ ಕೂಡಲೇ ಫಲ ಕೊಟ್ಟರೆ ಆ ದೇವರನ್ನು ನಂಬ್ತೇವೆ. ನಮಗೆ ಅರ್ಜೆಂಟ್ ಫಲ ಬೇಕು, ಅಂಥ ದೇವರು ಅಂತ. ಅದಕ್ಕೆ ಹೇಳಿದ್ರು ಅವರು, ಆಚಾರ್ಯರು ಹೇಳ್ತಾರೆ, ಎಲ್ಲ ಶಾಸ್ತ್ರಗಳು ಹೇಳ್ತಾರೆ, ಗಣಪತಿ ನಾವು ಕೇಳಿದ್ದನ್ನು ತಕ್ಷಣ ಕೊಡತಕ್ಕ ಒಂದು ಶಕ್ತಿ, ಡಿವೈನ್ ಫೋರ್ಸಸ್ನಲ್ಲಿ. ಅದರಿಂದ ಅವನ ಮಂತ್ರ ಏನು ಗೊತ್ತುಂಟ? ಕ್ಷಿಪ್ರಪ್ರಸಾದಾಯ ನಮಃ ಅಂತ ಅವನ ಮಂತ್ರ. ಗಣಪತಿಯ ಮಂತ್ರ ಕ್ಷಿಪ್ರಪ್ರಸಾದ. ಈ ಗಣಹೋಮ ಅಂತ ಮಾಡ್ತಾರಲ್ಲ, ಗಣಹೋಮದಲ್ಲಿ ಅವರು ಆಹುತಿ ಕೊಡೋದು ಕ್ಷಿಪ್ರಪ್ರಸಾದಾಯ ನಮಃ. ಏನು ಕ್ಷಿಪ್ರಪ್ರಸಾದ ಅಂದರೆ ಬಹಳ ಬೇಗ ಒಲಿಯುವವ, ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಬಹಳ ಬೇಗ ನಮ್ಮ ಅಭೀಷ್ಟವನ್ನು ಕೊಡ್ತಕ್ಕವ ಅಂತ. ಈ ಹೆಸರು ಗಣಪತಿಗೆ ಮಾತ್ರ, ಬೇರೆ ದೇವತೆಗಳಿಗೆ ಕ್ಷಿಪ್ರಪ್ರಸಾದ ಅಂತ ಹೆಸರಿಲ್ಲ. ಯಾಕೆಂದರೆ ಅವರು ಪಕ್ಕ ಒಲಿಯೋದಿಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಾರೆ ನಮ್ಮ ಭಕ್ತಿಯ ಆಳ ಅಗಲ ಎಷ್ಟು. ಭಕ್ತಿಯ ಕೆಲವರಿಗೆ ಉಂಟು, ಒಂದು 48 ದಿವಸ ಸುತ್ತು ಬರೋದು, ಆಮೇಲೆ ಏನ್ರಿ ಸುಮ್ಮನೆ 48 ದಿವಸ ಸುತ್ತು ಬಂದೆ, ಏನು ಮಾಡಿದ ದೇವರು? ಸುಮ್ಮನೆ ದೇವರಿಲ್ಲ ದಿಂಡ್ರಿಲ್ಲ ಬಿಟ್ಟು ಆಮೇಲೆ 49 ದಿವಸದಿಂದ ನಾಸ್ತಿಕರು. ಅಂಥದ್ದು ಇದ್ದರೆ ಫಲ ಯಾಕೆ ಕೊಡಬೇಕು? ಅದಕ್ಕೆ ನಮ್ಮ ಕನ್ವಿಕ್ಷನ್ ಎಷ್ಟು ಆಳವಾದದ್ದು, ಎಷ್ಟು ಡೀಪ್ ಆದ್ದು ಅನ್ನೋದನ್ನು ಪರೀಕ್ಷೆ ಮಾಡದೆ ಸಾಮಾನ್ಯವಾಗಿ ಯಾವ ದೇವತೆಗಳು ಕೊಡೋಲ್ಲ. ಗಣಪತಿ ಕೊಡ್ತಾನೆ, ಯಾಕೆಂದರೆ ಅವನು ಎಕ್ಸ್ಟರ್ನಲ್, ಅವನು ಆಕಾಶಕ್ಕೆ, ನಮ್ಮ ದೇಹಕ್ಕೆ ನೇರ ಸಂಬಂಧಪಟ್ಟ ಪಂಚಭೂತಗಳಲ್ಲಿ ಸಂಬಂಧಪಟ್ಟವ. ಇದು ಒಂದು ಮುಖ ಆಯ್ತಲ್ಲ ಈ ವಿಘ್ನ ನಿವಾರಕ ಎನ್ನುವುದಕ್ಕೆ. ಗಣಪತಿಗೆ ಆನೆಯ ಮೋರೆ,
ಅದಕ್ಕೆ ಬಹಳ ಜನ ಅವರವರಿಗೆ ತೋಚಿದಂತೆ ಬಹಳ ಅರ್ಥ ಹೇಳುವುದುಂಟು. ನಮ್ಮಲ್ಲಿ ಒಬ್ಬರು ಬುದ್ಧಿವಂತರು ಹೇಳಿದರು, ಯಾರೋ ಫಾರಿನರ್ಸ್ ಬಂದರಂತೆ, ವೈ ದಿಸ್ ಎಲಿಫೆಂಟ್ ಫೇಸ್ ಟು ಯುವರ್ ಗಾಡ್ ಅಂತ ಕೇಳಿದರು. ಅದಕ್ಕೆ ಅವರು ತಕ್ಷಣ ಅವ್ರು ಯಾವಾಗಲೂ ಹೇಳೋರು, ಅವ್ರಿಗೇನು ಅಂದ್ರೆ, ನೋಡಿ ನಾವು ವೆಜಿಟೇರಿಯನ್ಸು ದುರ್ಬಲರು ನೀವು ತಿಳ್ಕೊಂಡಿದ್ದೀರಿ. ಕಾಡಿನಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಆನೆ, ಆದರೆ ಅದು ನಾನ್ ವೆಜಿಟೇರಿಯನ್ ಅಲ್ಲ. ಅದಕ್ಕೋಸ್ಕರ ನಮ್ಮ ಗಣಪತಿಗೆ ಆನೆ ಮರೆ ಅಂತ ಹೇಳಿದ್ರು. ಅವ್ರು ಫಾರಿನರ್ಸಿಗೆ ಭಾರಿ ಖುಷಿ ಆಯ್ತು, ವೆರಿ ಗುಡ್ ಅಂತ ಹೊರಟೋಗ್ಬಿಟ್ರು. ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಏನು ಹೇಳಿದ್ರು ನಂಬಿ ಬಿಡ್ತಾರೆ ಪಾಪ. ಅವರು ಬಹಳ ಮುಗ್ಧರು ವಿದೇಶಿಯರು. ನಮಗೇನು ಕನ್ವಿನ್ಸ್ ಮಾಡಿ ಹೇಳುವುದೇ ಬೇಡ. ಗಣಪತಿಗೆ ಆನೆ ಮರೆ ಹೇಳಿದ್ರು ಒಳ್ಳೆ ಕೆನ್ನ ತಟ್ಟಿ ಶುರು ಮಾಡಿ, ಅದು ಯಾಕೇನು ಪ್ರಶ್ನೆ ಮಾಡೋದಿಲ್ಲ ನಾವು. ಅವರಿಗೆ ಪ್ರಶ್ನೆ ಸುಲಭದಲ್ಲಿ ಉತ್ತರ ಹೊಟ್ಟೆ ಹೋಗಿಬಿಡ್ತಾರೆ ವಿದೇಶಿಯರು. ಆದರೆ ಒಂದು ನಾವು ಬೆಳೆಸಿಕೊಳ್ಳಬೇಕು ಆ ಗುಣವನ್ನು. ವಿದೇಶಿಯರು ಯಾವುದೇ ಒಂದು ಸಂಗತಿ ನಡೆದರೆ ವಾಟ್ ಈಸ್ ದ ಮೀನಿಂಗ್ ಅಂತ ಕೇಳ್ತಾರೆ. ಅವರಿಗೆ ಆಕ್ಷೇಪ ಅಲ್ಲ, ಅದು ಜಸ್ಟ್ ತಿಳ್ಕೋಬೇಕು ಅನ್ನೋ ಡಿಸೈರ್ ಟು ನೋ ಅಷ್ಟೇ. ಅದನ್ನು ತಿರಸ್ಕಾರ ಅಲ್ಲ, ವಾಟ್ ಈಸ್ ದ ಮೀನಿಂಗ್. ಹೀಗೆ ಒಂದು ಸಂಗತಿಯನ್ನು ಅದು ಏನು ಅಂತ ತಿಳ್ಕೊಳ್ಳುವ ಕುತೂಹಲ ಅವರಿಗಿದೆ. ಅದು ತಿರಸ್ಕಾರ ಅಲ್ಲ, ಡಿಸೈರ್ ಟು ನೋ, ಥರ್ಸ್ಟ್ ಟು ನೋ. ನಮಗೆ ಅದು ಇಲ್ಲೇ ಇಲ್ಲ. ತಿಳ್ಕೋಬೇಕು ಅನ್ನೋ ಅಪೇಕ್ಷೆ ಇಲ್ಲ. ನಂಬಬೇಕಾಗಿದ್ದರೆ ತಿಳಿದು ನಂಬಬೇಕಲ್ಲ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯೋಪನಿಷದ. ಇದು ವೇದ ಕಾಲದಲ್ಲಿ ಹೇಳಿದ್ರು, ಫಸ್ಟ್ ಯು ನೋ ಇಟ್, ದೆನ್ ಯು ಬಿಲೀವ್ ಇನ್ ಇಟ್, ಆ್ಯಂಡ್ ದೆನ್ ಯು ಡೂ ಇಟ್. ಇದು ನಿಜವಾದ ಕ್ರಮ ಅಲ್ವಾ? ನಮಗೆ ನಂಬಿಕೆ ಬರಬೇಕಾಗಿದ್ದರೆ ಅದರ ಬಿಲೀಫಿನ ಹಿಂದೆ ನಾಲೆಜ್ ಇರಬೇಕಲ್ಲ. ಇಲ್ಲದೇ ಇದ್ದರೆ ಮೂಢನಂಬಿಕೆ ಆಯ್ತಲ್ಲ. ಪ್ರತಿಯೊಂದನ್ನು ಚೆನ್ನಾಗಿ ತಿಳಿದು ನಂಬು ಅಂತ ಹೇಳಿದರು ಪ್ರಾಚೀನರು. ಹಾಗೆ ಗಣಪತಿಯ ಆನೆಯ ಮುಖ ಯಾಕೆ ಬಂತು ಅನ್ನೋದಕ್ಕೆ ಒಂದು ಶಾಸ್ತ್ರೀಯ ವಿವರಣೆ ಇದೆ. ಅದಕ್ಕೆ ಇದೆಲ್ಲ ಬುದ್ಧಿವಂತಿಕೆ ಉತ್ತರಗಳಾಯಿತು. ವೆಜಿಟೇರಿಯನ್ ಆದರೂ ಕೂಡ ಆನೆ ಬಲಿಷ್ಠ ಪ್ರಾಣಿ, ಆದ್ದರಿಂದ ನಾವು ಆನೆಯ ಸಿಂಬಲ್ ನಮ್ಮ, ಇದೆಲ್ಲ ಹಾರಿಕೆ ಉತ್ತರ ಆಯಿತು, ಶಾಸ್ತ್ರೀಯ ಅಲ್ಲ. ಒಂದೊಂದು ದೇವತೆಗಳಿಗೆ ಒಂದು ವಿಶಿಷ್ಟವಾದಂಥ ರೂಪ ಇದೆ. ಅದು ಯಾಕೆ ಇದೆ ಅಂತ ನನ್ನ ಹತ್ರ ಕೇಳಬೇಡಿ, ಯಾಕೆಂದ್ರೆ ಅದು ಅವ್ರ ಹತ್ರ ಕೇಳಬೇಕು. ನನ್ನ ಹತ್ರ ಕೇಳಿ ಏನು ಉಪಯೋಗ ಇಲ್ಲ. ಈಗ ಹಯಗ್ರೀವ ರೂಪ, ವಿಷ್ಣುವಿಗೆ ಹಯಗ್ರೀವ ರೂಪ ಯಾಕೆ, ನರಸಿಂಹ ಯಾಕೆ, ವರಾಹ ಯಾಕೆ ಅಂದರೆ ಅದು ಅವರಿಗೆ ಸಂಬಂಧಪಟ್ಟದ್ದು. ಆ ರೂಪದಿಂದ ಜ್ಞಾನಿಗಳಿಗೆ ಮೆಡಿಟೇಷನ್ನಲ್ಲಿ ಆದ ದರ್ಶನ ಅದು. ಜ್ಞಾನಿಗಳು ಆ ರೂಪವನ್ನು ಕಂಡರು, ಅದನ್ನು ದಾಖಲೆ ಮಾಡಿದ್ರು. ಆ ರೂಪದಲ್ಲೇ ಯಾಕೆ ದರ್ಶನ ಆಯಿತು ಅಂತ ಅದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅದು ಭೇಟಿ ಆದರೆ ವಿಷ್ಣುವನ್ನ ಕೇಳ್ರಿ, ನೀನು ಯಾಕೆ ವರಾಹ ರೂಪದಲ್ಲಿ ದರ್ಶನ ಕೊಟ್ಟಿ, ಮತ್ತೆ ಏನು ಮಾಡಬೇಕಿತ್ತು, ನಾನು ಹೇಳಿದಾಗ ಮಾಡಬೇಕಿತ್ತು, ಮತ್ತೆ ಹೇಳ್ಕೊಳ್ಳಿ, ನೀವು ಹೇಳಿದಾಗ ಮತ್ತೆ ಮಾಡ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ಅವರು ಯಾವ ರೂಪದಲ್ಲಿ ದರ್ಶನ ಕೊಡಬೇಕು ಅನ್ನೋದು ಆ ದೇವತಾ ಶಕ್ತಿಗಳಿಗೆ ಸಂಬಂಧಪಟ್ಟದ್ದು ಹೊರತು ನಮ್ಮ ಡಿಮಾಂಡಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಪ್ರಾಚೀ ಸಂಧ್ಯಾ ಕಾಚಿದಂತರ್ನಿಶಾಯ ಪ್ರಜ್ಞಾದೃಷ್ಟೇ ಅಂಜನಶ್ರೀ ಶಲಾಕ ವಕ್ತ್ರೀ ವೇದಾನ್ ಪಾತುಮಾಂ ವಾಜಿವಕ್ತ್ರ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ ಅಂತ. ವೇದಗಳ ಉಪದೇಶದ ಉಲ್ಲೇಖ ಬಂದಾಗೆಲ್ಲ ಭಗವಂತ ವಾಗೀಶ, ಅವನು ಹಯಗ್ರೀವಾಗ್ತಾನೆ. ವೇದವನ್ನು ಉಪದೇಶ ಮಾಡುವ ಭಗವಂತನ ರೂಪ ಅದು ಹಯಗ್ರೀವ, ಮನುಷ್ಯ ರೂಪ ಅಲ್ಲ. ಅಂದರೆ ಅದರಲ್ಲಿ ಒಂದು ಸಂಕೇತ ಇದೆ. ಹಯ ಅಂದರೆ ಹಯ ಗತವು ಅಂತ. ಯಾವುದು ಅತ್ಯಂತ ವೇಗವಾಗಿ ಹೋಗುತ್ತೋ ಅದು ಹಯ. ಅಶ್ವ ಅಂದರೂ ಅದೇ, ಆಶು ವಾತೀತಿ ಅಶ್ವ, ವೇಗವಾಗಿ ಹೋಗುವಂಥದ್ದು ಅಂತ. ಹಯ ಅನ್ನೋದು, ಕುದುರೆ ಅನ್ನೋದು ವೇಗದ ಸಂಕೇತ. ನಮ್ಮಲ್ಲಿ ಹಾರ್ಸ್ ಪವರ್ ಅಂತಂದರೆ ಅದು ಒಂದು ಶಕ್ತಿಯ ಸಂಕೇತ, ದೈಹಿಕ ಬಲದ ಸಂಕೇತ ಇಂಗ್ಲೀಷ್ನಲ್ಲಿ. ಸಂಸ್ಕೃತದಲ್ಲಿ ವೈದಿಕ ಸಾಹಿತ್ಯದಲ್ಲಿ ಹಯ ಅನ್ನೋದು ವೇಗದ ಸಂಕೇತ. ಅದು ಕುದುರೆಗಿಂತ ವೇಗವಾಗಿ ಗರುಡ ಹೋಗೋದಿಲ್ವಾ? ಅದಕ್ಕಿಂತ ವೇಗವಾಗಿ ನಮ್ಮ ಮನಸ್ಸು ಹೋಗುತ್ತೆ. ಹಿಂದಿನವರು ಮನುಷ್ಯ ಸಂಚರಿಸುವ ವಾಹನಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ. ಮನುಷ್ಯ ಸಂಚರಿಸ್ತಾ ಇದ್ದದ್ದು ಮೂರೇ ಪ್ರಾಣಿಗಳಲ್ಲಿ, ಒಂದೋ ಎತ್ತಿನ ಮೇಲೆ, ಒಂದೋ ಕುದುರೆ ಮೇಲೆ, ಇಲ್ಲ ಆನೆ ಮೇಲೆ. ಇದು ಬಿಟ್ಟು ಇನ್ಯಾವ ಪ್ರಾಣಿಗಳನ್ನು ಸಂಚಾರಕ್ಕೆ ಉಪಯೋಗಿಸ್ತಿರ್ಲಿಲ್ಲ. ಆದರೆ ಮನುಷ್ಯ ಬಳಸ್ತಾ ಇದ್ದದ್ದು ಮೂರು ಥರದ ವೆಹಿಕಲ್ಸ್. ಅದರಲ್ಲಿ ಎತ್ತಿನ ಗಾಡಿ, ಕುದುರೆ, ಆನೆ. ಯಾವುದು ಫಾಸ್ಟೆಸ್ಟ್ ಹೇಳಿ? ಕುದುರೆ. ಹಾಗಾಗಿ ಮನುಷ್ಯ ತನ್ನ ಸಂಚಾರಕ್ಕೋಸ್ಕರ ಬಳಸುವಂಥ ವಾಹನಗಳಲ್ಲಿ ಫಾಸ್ಟೆಸ್ಟ್ ವೆಹಿಕಲ್ ಅಂತ. ಅದಕ್ಕೆ ಹೆಸರೇ ವಾಹ ಅಂತ ಕುದುರೆಗೆ, ಅದು ಕೊಂಡೊಯ್ಯುವ ವಾಹಕ. ಹಾಗಾಗಿ ಕುದುರೆಗೆ ಹಯ ಅಂತ ಕರೆದರು. ಆದರೆ ಅದು ಯಾವುದಕ್ಕೆ ಸಿಂಬಲ್ ಆಯಿತು ಗೊತ್ತುಂಟಾ? ನಮ್ಮ ಅತ್ಯಂತ ವೇಗವಾಗಿ ಧಾವಿಸುವ ಇಂಟೆಲಿಜೆನ್ಸಿಗೆ ಹಯ ಸಂಕೇತ. ವೇಗದ ಪೂರ್ತಿ ವೇಗ ಇಲ್ಲಿ ಬೌದ್ಧಿಕವಾದ ವೇಗ,
ಯಾರ ಮನಸ್ಸು ಅತ್ಯಂತ ವೇಗವಾಗಿ ಧಾವಿಸಿ ಸತ್ಯವನ್ನು ಗ್ರಹಿಸಬಲ್ಲದೋ ಅದು ವೇದಾರ್ಥವನ್ನು ಗ್ರಹಿಸಬಹುದು. ಆದ್ದರಿಂದ ವೇದವನ್ನು ಹೇಳುವವನು ಹಯಮುಖ ಆಗಬೇಕು. ಅವನ ಹಯ ಫಾಸ್ಟೆಸ್ಟ್ ಆದ ಬ್ರೈನ್ ಮೂವ್ಮೆಂಟ್ ಇರಬೇಕು. ಈ ಸಂಕೇತ ಇದರ ಹಿಂದೆ ಇದೆ. ಹಾಗೆ ನಮ್ಮ ಎಚ್ಚರವನ್ನು ನಿಯಂತ್ರಿಸ್ತಕ್ಕಂಥ ಭಗವಂತ ಇದ್ದಾನಲ್ಲ, ಗಣಪತಿಯ ಉಪಾಸ್ಯ ಮೂರ್ತಿ. ನಮಗೆ 3 ಅವಸ್ಥೆಗಳಿವೆ: ಎಚ್ಚರ, ಕನಸು, ನಿದ್ರೆ ಅಂತ. ನಮ್ಮ ಎಚ್ಚರವನ್ನು ನಿಯಂತ್ರಿಸ್ತಕ್ಕಂಥ ಭಗವಂತನ ರೂಪ ಇಲ್ಲಿದೆ. ಬಲಗಣ್ಣಿಗೆ ತಾಗಿ ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ಎಚ್ಚರದ ಸೆಂಟರ್ ಇದೆ. ಆದ್ದರಿಂದ ಎಚ್ಚರ ತಪ್ಪಿದಾಗ ಕಣ್ಣು ಮುಚ್ಚುವುದು, ಎಚ್ಚರ ಆದಾಗ ಕಣ್ಣು ತೆರೆಯೋದು. ಅವನು ಎಚ್ಚರ ತಪ್ಪಿದಾಗ ಅನ್ಕಾನ್ಷಿಯಸ್ ಆದಾಗಲೂ ಕಣ್ಣು ಮುಚ್ಚುತ್ತಾನೆ. ಯಾಕೆಂದರೆ ಎಚ್ಚರದ ಸೆಂಟರ್ ಇರುವುದು ಕಣ್ಣಿನಲ್ಲಿ. ಪ್ರಾಚೀನರು ಇದನ್ನು ಸ್ಟಡಿ ಮಾಡಿದರು. ಮನುಷ್ಯನ ಅವೇರ್ನೆಸ್ ಯಾವುದು ಆ ಎಚ್ಚರದಲ್ಲಿ ನೋಡುವ ಹೊರಗಿನ ಪ್ರಪಂಚದ ಸಂಪರ್ಕ ಆಗತ್ತಲ್ಲ, ಬಾಹ್ಯ ಪ್ರಪಂಚದ ಸಂಪರ್ಕ, ಕಾಂಟ್ಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್, ವೇಕಿಂಗ್ ಸ್ಟೇಜ್, ಅದರ ಫಂಕ್ಷನಿಂಗ್ ಸೆಂಟರ್ ಇಲ್ಲಿದೆ. ಆದ್ದರಿಂದ ಕಣ್ಣು ಮುಚ್ಚುವುದು, ಕಣ್ಣು ತೆರೆಯುವುದು. ಸೂರ್ಯ ಎಚ್ಚರವನ್ನು ನಿಯಂತ್ರಿಸುವಂಥ ಆಕಾಶದ ದೇವತೆ. ಅದನ್ನು ಸೂರ್ಯ ಬಂದಾಗ ಕಣ್ಣು ತೆರೆಯೋದು, ಸೂರ್ಯ ಮುಳುಗಿದಾಗ ಕಣ್ಣು ಮುಚ್ಚುವುದು. ಸೂರ್ಯೋದಯ ಅಂತ ಒಂದು ವಿಷಯವೇ ಭಾಳ ಹುಡುಗರಿಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಎಚ್ಚರ ಆಗೋದೇ 12 ಗಂಟೆಗೆ. ಆದರೆ ನಿಜವಾಗಿ ಸೂರ್ಯ ಉದಯ ಆದಾಗ ಕಣ್ಣು ಉದಯ ಆಗ್ತಿತ್ತು ಹಿಂದೆ. ಹೀಗೆ ಎಚ್ಚರವನ್ನು ನಿಯಂತ್ರಿಸುವ ದೇವತೆ ಇಲ್ಲಿದ್ದಾನೆ. ಆಮೇಲೆ ಕನಸನ್ನು ನಿಯಂತ್ರಿಸುವ ದೇವತೆ ಇಲ್ಲಿದ್ದಾನೆ, ಹೃದಯದಲ್ಲಿ, ಮನಸ್ಸಿನಲ್ಲಿರೋನು. ಅವನಿಗೆ ಇಲ್ಲಿರತಕ್ಕಂಥ ಎಚ್ಚರವನ್ನು ನಿಯಂತ್ರಿಸುವ ಭಗವಂತನ ರೂಪಕ್ಕೆ ಹೆಸರು ವಿಶ್ವ, ವೈಶ್ವಾನರ, ವಿಶ್ವಂಭರ. ಇದೆಲ್ಲವೂ ವಿಶ್ವಂಭರ. ಯಾಕೆ? ಇಡೀ ವಿಶ್ವವನ್ನು ಅರಿವು ಕೊಟ್ಟು ನಿರ್ವಹಣೆ ಮಾಡುವ ಪ್ರಪಂಚ. ವಿಶ್ವ ಅಂದರೆ ಎಕ್ಸ್ಟರ್ನಲ್ ವರ್ಲ್ಡ್. ಎಕ್ಸ್ಟರ್ನಲ್ ವರ್ಲ್ಡಿನ ಅರಿವು ನಮಗೆ ಎಚ್ಚರದಲ್ಲಿ ಮಾತ್ರ, ಕನಸಿನಲ್ಲಿ ಇಲ್ಲ, ನಿದ್ರೆಯಲ್ಲಿಲ್ಲ. ಕನಸಿನಲ್ಲಿ ಇಂಟರ್ನಲ್ ವರ್ಲ್ಡಿನ ಅರಿವಿದೆ, ನಿದ್ರೆಯಲ್ಲಿ ಅದೂ ಇಲ್ಲ. ಹಾಗಾದರೆ ಎಕ್ಸ್ಟರ್ನಲ್ ವರ್ಲ್ಡ್ ವಿಶ್ವ, ಸ್ಥೂಲವಾದ ವಿಶ್ವದ ಅರಿವು ಕೊಡ್ತಕ್ಕಂಥವ ವಿಶ್ವಂಭರ, ಅವನು ಇಲ್ಲಿದ್ದಾನೆ. ಆಮೇಲೆ ಕನಸನ್ನು ನೋಡುವಂಥ ಜಾಗ ಮಾತ್ರ ಇಲ್ಲಿ. ಕುತ್ತಿಗೆಯ ಕೆಳಗೆ ಕಿರಿನಾಲಿಗೆ ಇದೆಯಲ್ಲ, ಕಿರಿನಾಲಿಗೆಯ ತುದಿಯಲ್ಲಿ ಇರತಕ್ಕಂಥ ಸೂಜಿ ಮೊನೆಯಂಥ ಸ್ಪೇಸ್ನಲ್ಲಿ ಒಳಗೆ TV ಸಿಸ್ಟಮ್ ಇದೆ. ಅಲ್ಲಿ ತೈಜಸ, ಅದಕ್ಕೆ ಲೈಟ್ ಬಿದ್ದ ಕೂಡಲೇ ಅಲ್ಲಿ ನಾವು ಚಿತ್ರ ನೋಡ್ತೇವೆ, ಅದೇ ಕನಸು. ಒಳಗಿನಿಂದ ಇಲ್ಲಿ ನಮ್ಮ ವಿಶುದ್ಧಿ ಚಕ್ರ, ಆಜ್ಞಾಚಕ್ರ, ಹೀಗೆ ಏನು ಚಕ್ರದಲ್ಲಿ ಇಲ್ಲಿಂದ ಆಜ್ಞಾಚಕ್ರದಿಂದ ಇಲ್ಲಿ ವಿಶುದ್ಧಿ ಚಕ್ರಕ್ಕೆ ಬಂದಾಗ ಇಲ್ಲಿ ಕಿರಿನಾಲಿಗೆ ಕೆಳಗೆ ಇರತಕ್ಕಂಥ ಒಂದು ಸೂಜಿ ಮೊನೆಯ ಜಾಗವೇ ಸ್ಕ್ರೀನರ್. ಅದರಲ್ಲಿ ಇಡೀ ಪ್ರಪಂಚವನ್ನು ನೋಡ್ತೇವೆ ನಾವು. ಆದರೆ ಅದು ಸೂಕ್ಷ್ಮ ಪ್ರಪಂಚ, ಈ ಎಕ್ಸ್ಟರ್ನಲ್ ವಿಶ್ವ ಅಲ್ಲ. ಅದನ್ನು ತೋರಿಸ್ತಕ್ಕಂಥ ರೂಪ ತೈಜಸ. ಈ ರೂಪವನ್ನು ಜ್ಞಾನಿಗಳು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಏನು ಅಂದರೆ ಸಪ್ತಾಂಗ 19 ಮುಖ ಸ್ಥೂಲಭುಗ್ ವೈಶ್ವಾನರ ಪ್ರಥಮ ಪಾದ. ಇಲ್ಲಿರತಕ್ಕಂಥ ವೈಶ್ವಾನರನನ್ನು ನಾವು ವೈಶ್ವಾನರನಿಂದ ಪ್ರಪಂಚವನ್ನು ನೋಡಿದೆವು. ಪ್ರಪಂಚವನ್ನು ನಮಗೆ ಕಾಣಿಸಿದ ವೈಶ್ವಾನರನ್ನು ನೋಡಬೇಕು ಅಂತ ಜ್ಞಾನಿಗಳು ಪ್ರಯತ್ನ ಪಟ್ಟರು. ಅವರು ತಪಸ್ಸು ಮಾಡಿ ವೈಶ್ವಾನರ ರೂಪವನ್ನು ಕಂಡರು. ನೋಡಿದರೆ ಅವನಿಗೆ 19 ಮುಖ ಇದೆ. 19 ಮುಖ ಹೇಗಿದೆ? ಈ ಕಡೆ 9 ಮನುಷ್ಯಾಕಾರ, ಈ ಕಡೆ 9 ಮನುಷ್ಯಾಕಾರ, ಮಧ್ಯಮಂತು ಗಜಾಕಾರ, 9 2 18 1 19, ನಡುವಿನ ಮೊರೆ ಆನೆಯ ಮೊರೆ. ಇದು ವೈಶ್ವಾನರ ಅಥವಾ ನಮ್ಮ ಎಚ್ಚರದಲ್ಲಿ ನಮ್ಮನ್ನು ಎಚ್ಚರದ ಅರಿವನ್ನು ಕೊಡ್ತಕ್ಕ ಭಗವಂತನ ನಮ್ಮ ಕಣ್ಣಿನಲ್ಲಿ ಇರತಕ್ಕ ರೂಪ ಜ್ಞಾನಿಗಳು ಕಂಡರು. ಗಣಪತಿ ಇದ್ದಾನಲ್ಲ, ಅವನು ಈ ಎಚ್ಚರವನ್ನು ಕೊಡತಕ್ಕಂಥ ಅವನ ಕ್ಷೇತ್ರ ಉಂಟಲ್ಲ, ಅದು ಎಚ್ಚರಕ್ಕೆ ಮಾತ್ರ. ಕನಸು ಮತ್ತು ನಿದ್ರೆಯಲ್ಲಿ ಗಣಪತಿಯ ಫಂಕ್ಷನಿಂಗ್ ಇಲ್ಲ. ಅವನು ಗಣಪತಿ ಆ ಎಚ್ಚರವನ್ನು ಕೊಡತಕ್ಕ ವೈಶ್ವಾನರ ನಾಮಕನಾದ, ವಿಶ್ವನಾಮಕನಾದ, ವಿಶ್ವಂಭರ ನಾಮಕನಾದ ಭಗವಂತನನ್ನು ಉಪಾಸನೆ ಮಾಡಿದ. ಆ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದ ಆ ಭಗವಂತನ ಏನು ಆ ಗಜಮುಖ ಇದೆ, ಆ ಕ್ವಾಲಿಟಿ ಅವನಿಗೂ ಬಂತು. ಆದ್ದರಿಂದ ಗಜಮುಖನಾದ ಭಗವಂತನ ಉಪಾಸನೆಯಿಂದ ಆ ಒಂದು ವಿಶಿಷ್ಟ ತಾನು, ಅಂದರೆ ಒಂದು ದೇವತೆಗಳಿಗೆ ಗಜಮುಖನೇ ಇರಬೇಕು ಅಂತಲ್ಲ. ದೇವತೆಗಳು ಯಾವ ರೂಪದಿಂದಲೂ ಇರಬಲ್ಲರು, ಆದರೆ ಒಂದು ವಿಶಿಷ್ಟವಾಗಿ ಉಪಾಸನೆಯಲ್ಲಿ ಗಜಮುಖನಾಗಿ ಕಾಣಿಸಿಕೊಳ್ತಾರೆ. ಅದು ಭಗವಂತನನ್ನು ಗಜಮುಖತ್ವೇನ ಉಪಾಸನೆ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನನ್ನು ನೀನು ಹೇಗೆ ಉಪಾಸನೆ ಮಾಡಿದೆಯೋ ಅದೇ ರೂಪ ನಿನಗೆ ಬರುತ್ತೆ. ಹಾಗೆ ಭಗವಂತ ಗಜಮುಖ ಅಂತ ಉಪಾಸನೆ ಮಾಡಿ ಇವನು ಆ ಗಜಮುಖನಾಗುವ ಶಕ್ತಿಯನ್ನು ಪಡೆದ. ಅವನ 4 ಕೈಗಳಲ್ಲಿ 4 ಆಯುಧಗಳನ್ನು ಹೇಳ್ತಾರೆ: ಪಾಶ, ದಂತ, ಅಂಕುಶ, ಅಭಯ.
ಬಿಭ್ರದ್ದೇಯೋ ಗಜಮುಖ ಪಾಶದಂತ ಅಂಕುಶಾಭಯೇ ಅಂತ ಆಚಾರ್ಯರೇ ಆ ಕ್ಷಿಪ್ರ ಪ್ರಸಾದ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ತಂತ್ರಸಾರ ಸಂಘದಲ್ಲಿ ಹೇಳ್ತಾರೆ. ನೋಡಿ, ಈ 4 ಕೈ ಎಲ್ಲ ದೇವತೆಗಳಿಗೂ ನಾವು ಸಾಮಾನ್ಯ 4 ಕೈಗಳನ್ನು, 4 ಕೈಗಳಲ್ಲಿ 4 ಬೇರೆ ಬೇರೆ ಆಯುಧಗಳನ್ನು ನೋಡ್ತೇವೆ. ಭಗವಂತನ ಆಯುಧ ಬೇರೆ, ಚಕ್ರ ಶಂಖ ಗದಾ ಪದ್ಮ. ಇವನಿಗೆ ವಿಶ್ವಂಭರನಿಗೆ ಚಕ್ರ ಶಂಖ ಗದಾ ಪದ್ಮ. ಸರಿ, ಗಣಪತಿ ಹೇಗೆಯಲ್ಲಿ ನೋಡಿ, ಪಾಶ ಅಂದರೆ ಅದು ಧರ್ಮಪಾಶ. ಎಲ್ಲವೂ 4 ಬಂದಾಗ ಧರ್ಮಾರ್ಥ ಕಾಮ ಮೋಕ್ಷ. ಪಾಶ ಅಂದರೆ ಧರ್ಮಪಾಶ, ಧರ್ಮದ ಕಟ್ಟು. ಅದನ್ನು ಮೀರಿ ಹೋಗುವುದಕ್ಕೆ ನಾನು ಬಿಡುವುದಿಲ್ಲ. ನನ್ನ ಕೈಯಲ್ಲಿದೆ, ಹಗ್ಗ ಹಿಡ್ಕೊಂಡಿದ್ದೇನೆ, ಬಿಡೋಣ. ದಂತ ಅರ್ಥ, ದುಡ್ಡು. ದುಡ್ಡಿಗೆ ನೋಡಿ, ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ. ಶಂಖ ಅನ್ನೋದು ಶ್ರೀತತ್ವದ ಪ್ರತೀಕ, ಅದು ಸಂಪತ್ತಿನ ರೆಪ್ರೆಸೆಂಟೇಷನ್. ಅದು ಇವನ ಕೈಯಲ್ಲಿ ಅರ್ಥ, ಸಂಪತ್ತಿಗೆ ಸಂಕೇತ ಯಾವುದು ಗೊತ್ತುಂಟ? ಹಲ್ಲು. ಯಾಕೆ ಅಂದರೆ ಈ ಎಲ್ಲ ನಿಗ್ರಹದ ಮಾತು ನೋಡಿ. ಧರ್ಮ ನಮ್ಮನ್ನು ನಿಯಂತ್ರಣ ಮಾಡ್ತದೆ, ಪಾಶ. ಅರ್ಥದಲ್ಲಿ ಒಂದು ನಿಯಂತ್ರಣ ಬೇಕು. ಅರ್ಥ ನಿಯಂತ್ರಣ ತಪ್ಪಿದರೆ ಅನರ್ಥ ಆಗಿಬಿಡುತ್ತೆ. ಕಾಮ ನಿಯಂತ್ರಣ ತಪ್ಪಿಬಿಟ್ರೆ ಅನರ್ಥ ಆಗತ್ತೆ. ಅದರಿಂದ ಎಲ್ಲವೂ ಒಂದು ಹದ್ದುಬಸ್ತಿನಲ್ಲಿ ನಿಯಂತ್ರಣದಲ್ಲಿ ಇದ್ದಾಗ ಪುರುಷಾರ್ಥ, ನಿಯಂತ್ರಣ ಸ್ವಚ್ಛಂದ ಆದಾಗ ಅನರ್ಥ. ಅದಕ್ಕೆ ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವುದೇ ಒಂದು ಸಿರಿ ಅಂದರೆ ದುಡ್ಡಿನ ಅಷ್ಟೇ ಅಲ್ಲ, ದುಡ್ಡಿನ ಶ್ರೀಮಂತಿಕೆ ಆಗಬಹುದು, ಅಧಿಕಾರದ ಶ್ರೀಮಂತಿಕೆ ಆಗಬಹುದು, ಜ್ಞಾನದ ಶ್ರೀಮಂತಿಕೆ ಆಗಬಹುದು. ಯಾವುದಲ್ಲೂ ಅವನು ಎತ್ತರಕ್ಕೆ ಹೋದಾಗ ಮೊದಲು ಬರುವಂಥದ್ದು ಅಹಂಕಾರ. ಅಹಂಕಾರದಿಂದ ಅವನು ತಲೆಕೆಡಿಸಿಕೊಳ್ತಾನೆ. ಯಾವತ್ತು ಅದು ಅಹಂಕಾರವಾಗಿ ರೂಪಿಸಿತೋ ಭಗವಂತನಿಂದ ದೂರ ಹೋಗ್ತಾನೆ ಅವನು. ಅದರಿಂದ ಯಾವಾಗ ನಾವು ಅಹಂಕಾರದಿಂದ ಕಳಚಿಕೊಳ್ತೇವೋ ಆಗ ಅದು ಪುರುಷಾರ್ಥ ಆಗತ್ತೆ. ಇಲ್ಲದೇ ಇದ್ದರೆ ಅದು ನಮಗೆ ಅನರ್ಥ ಸಾಧನ ಆಗುತ್ತೆ. ಅದಕ್ಕೆ ಅಹಂಕಾರವನ್ನು ಕೀಳುವುದುಂಟಲ್ಲ, ಅದರ ಸಂಕೇತವೇ ಹಲ್ಲನ್ನು ಕೀಳುವುದು. ನಾವು ಇವತ್ತಿಗೂ ಮಾತಾಡ್ತೇವಲ್ಲ, ಅವನ ಹಲ್ಲು ಒಂದು ಮುರಿಯದೇ ಇದ್ದರೆ, ಹಲ್ಲು ಮುರಿಯುವುದು ಅಂದರೆ ಅಹಂಕಾರ ಮುರಿಯುವುದು ಅಂತ ಅರ್ಥ. ಅವನ ಹಲ್ಲು ಮುರಿದು ಅವನ ಕೈಲಿ. ನಮ್ಮ ಅಹಂಕಾರವನ್ನು ನಾವೇ ನಿಯಂತ್ರಿಸುವುದು, ನಮ್ಮ ಹಲ್ಲನ್ನು ನಾವೇ ಹಿಡ್ಕೊಳ್ಳೋದು. ಇನ್ನೊಬ್ಬರು ಮುರಿಯೋ ಮುಂಚೆ ನಾವೇ ಮುರಿದು ಹಿಡ್ಕೊಳ್ಳೋದು ಒಳ್ಳೇದಲ್ವ? ಇನ್ಯಾರೋ ಮುರಿಯಲಿಕ್ಕೆ ಬರೋ ಮುಂಚೆ ನಮ್ಮ ಅಹಂಕಾರವನ್ನು ನಿಯಂತ್ರಿಸಿ ನಾವು ಬದುಕಿನಲ್ಲಿ ಅದನ್ನು ಸಾರ್ಥಕವಾಗಿ ಸೌಜನ್ಯಮಯವಾಗಿ ಭಗವಂತನ ಕಡೆಗೆ ಸಾಗುವುದಕ್ಕೆ ಬಳಸುವುದು ನಮ್ಮ ಸಂಪತ್ತನ್ನು. ಅದು ಹಲ್ಲು. ಇನ್ನೊಂದು ಕೈಯಲ್ಲಿ ಅಂಕುಶ ಅಂದರೆ ನಿನ್ನ ಕಾಮಕ್ಕೆ ಅಂಕುಶ ಇರಲಿ, ಸ್ವಚ್ಛಂದವ. ಎಲ್ಲವೂ ಈ ಪುರುಷಾರ್ಥಗಳನ್ನೇ ನಿನ್ನ ಕಾಮ ನಿರಂಕುಶವಾಗದೇ ಇರಲಿ. ಕಾಮ ಬೇಕು ಮನುಷ್ಯನಿಗೆ. ಕಾಮ ಅನ್ನೋದು ಇನ್ಸ್ಟಿಂಕ್ಟು, ಆದರೆ ಅದು ಸ್ವಚ್ಛಂದ ಆದಾಗ ಅನರ್ಥ. ಕಾಮಕ್ಕೆ ಅಂಕುಶ ಇರಲಿ, ನಿರಂಕುಶ ಕಾಮಕ್ಕೆ ಇಳಿಯಬೇಡ. ಎಲ್ಲ ಆದರೆ ಅಭಯ. ನೀನು ಧರ್ಮ ಅರ್ಥ ಕಾಮಗಳಲ್ಲಿ ಈ ರೀತಿ ನಿಯಂತ್ರಣದಿಂದ ಬದುಕಿದರೆ ನಿನ್ನ ಬದುಕಿಗೆ ಮೋಕ್ಷ, ಬಿಡುಗಡೆ. ನಾನು ಅಭಯಪ್ರದನಾಗಿ ನಾನಿದ್ದೇನೆ, ಪಾಶದಂತ. ಹೀಗೆ ಈ ಎಲ್ಲ ಆಯುಧಗಳು ಪುರುಷಾರ್ಥದ ಸಂಕೇತಗಳಾಗಿ ಒಂದೊಂದು ದೇವತೆಯಲ್ಲಿ ಒಂದೊಂದು ರೀತಿಯಿಂದ ಪ್ರಾಚೀನರು ಕೊಟ್ಟಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಮಗೇನು ಅಂದರೆ, ಅವನ ಆರ್ಟಿಸ್ಟು ಅಂಗಡಿಯಲ್ಲಿ ಮಾರೋನು ಯಾವ್ದು ಇಟ್ನೋ ಅದು ಇಂಥದ್ದು ಇರಬೇಕು ಅಂತಲೂ ನಮಗೇನು ಡಿಮ್ಯಾಂಡ್ ಇಲ್ಲ. ಆರ್ಟಿಸ್ಟ್ಗಳು ಏನು ಮಾಡಿದ್ರೆ, ನಾನು ನೋಡ್ತಾ ಇದ್ದೀನಿ ಈಗ 2-3 ದಿವಸದಿಂದ ಇಲ್ಲಿ ಆರ್ಟಿಸ್ಟ್ಗಳಿಗೆ ದೊಡ್ಡ ಗೊಂದಲ. ಗಣಪತಿಗೆ ನಾಮ ಹಾಕಬೇಕು, ಅಡ್ಡನಾಮ ಹಾಕಬೇಕು, ಉದ್ದನಾಮ ಹಾಕಬೇಕು ಅಂತ. ಈ ಗಣಪತಿ ಏನು ಹಾಕ್ತಾ ಇದ್ದ ಅಂತ ಗೊತ್ತಿಲ್ಲ ಪಾಪ ಯಾರಿಗೂ. ಕಡೆ ಏನು ಮಾಡಿದ್ವಿ, ಕಡೆಗೆ ಹೇಳಿದ್ರೆ ಅಂಗರಕ್ಷಕ ಹಾಕೊಟ್ರೆ ಮಾಧುರಮ ತಗೋತಾರೆ, ಸ್ಮಾರ್ಟ್ ತಗೊಳ್ಳಲ್ಲ. ಅದಕ್ಕೆ ಕೆಲವು ಗಣಪತಿಗೆ ಅಡ್ಡನಾಮ ಹಾಕಿದ್ರು, ಬರೇ ಅಡ್ಡನಾಮ ಹಾಕಿದ್ರೆ ಮಾಧುರ ತಗೊಳ್ಳಲ್ಲ, ಕೆಲವರು ಅಂಗಾರಕಕ್ಷತೆ ಹಾಕಿದ್ರು. ಹೀಗೆ ಕೆಲವು ಅಂಗಾರಕಕ್ಷತೆ ಗಣಪತಿ, ಕೆಲವು ಅಡ್ಡನಾಮದ ಗಣಪತಿ ಇದ್ದಾರೆ. ಅಯ್ಯೋ, ಗಣಪತಿಯ ಪ್ರಾರಬ್ಧವೇ. ಗಣಪತಿ ಯಾವ ನಾಮ ಹಾಕಬೇಕು ಅನ್ನೋದು ಈ ಕೊಂಡುಕೊಳ್ಳೋರು ತೀರ್ಮಾನ. ಅವ್ರು ಹೇಳಿ ಯಾಕಂದ್ರೆ ನಾಮ ಹಾಕೊಡ್ಬೇಕು, ಇದ್ರೆ ಅವರಿಗೆ ಮಾರ್ಕೆಟ್ ಇಲ್ಲ. ನಮ್ಮ ಅವಸ್ಥೆ ನೋಡಿ. ಯಾಕಂದ್ರೆ ಇದನ್ನು ಶಾಸ್ತ್ರೀಯ ಜ್ಞಾನ ಇಲ್ಲದೆ ಆರ್ಟಿಸ್ಟ್ಗಳಿಗೆ ಏನು ಮಾರಿ ಹೋಗೋದಕ್ಕೆ ಏನು ಹಾಕಬೇಕು ಅದು ಯಾರು ಸ್ಮಾರ್ತರು ಜಾಸ್ತಿ ಇದ್ದಾರೆ ಸ್ವಾಮಿ, ಅದಕ್ಕೆ ಗಣಪತಿಗೆ ಅಡ್ಡ ಹಾಕಿಬಿಟ್ಟಿದ್ದೇನೆ. ಒಳ್ಳೆ ಯಾಕಂದ್ರೆ ಮಾರಿ ಹೋಗ್ಬೇಕಲ್ಲ, ಮತ್ತೆ ಬರೋ ವರ್ಷ ಮಾರೋದು ಇವತ್ತು ಮಾಡಿದ್ದನ್ನ. ಹೀಗೆ ಏನಾಗಿದೆ ನಮಗೆ ಬರೇ ದೇವರುಗಳು ಹೇಗೆ ಮಾರ್ಕೆಟ್ ಮಾಡೋದು ಅಂತ. ವಸ್ತುತಃ ವಿಷಯ ಏನು ಅಂದರೆ, ಗಣಪತಿಗೆ ಅಡ್ಡನಾಮವೂ ಹಾಕಬೇಡಿ, ಉದ್ದನಾಮವೂ ಹಾಕಬೇಡಿ, ಬರೀ ಗಣಪತಿಯ ಬೊಂಬೆ ಮಾಡಿ. ಯಾಕೆಂದರೆ ಅಡ್ಡನಾಮ ಅನ್ನೋದು ಅದು ಒಂದು ಉಪಾಸನೆಯ ಸಂಕೇತ. ಅದು ಯಾವುದೇ ಒಂದು ಉಪಾಸನೆಯಲ್ಲಿ ಸಾಧನೆಯ ಸಂಕೇತ ಅಲ್ಲ. ನಾನು ಶೈವಾಯಿತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಬಳಸುವ ಒಂದು ಗಣಪತಿ. ಅಪ್ಪ ಶಿವ ಇರಬಹುದು, ಆದರೆ ಅವನು ವೀರಶೈವ ಅಲ್ಲ ಅವನು. ಆಮೇಲೆ ಊರ್ಧ್ವಪುಂಡ್ರ ಹಾಕೋದು ಯಾಕೆ ಗೊತ್ತುಂಟ?
ನಮ್ಮ ಒಳಗಿರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಊರ್ಧ್ವಪುಂಡ್ರ ಹಾಕೋದು. ಅವರು ಸ್ಪಿರಿಚುವಲ್ ಸೆಂಟರ್ಸ್ ಜಾಗೃತ ಆಗಿ ಅಪರೋಕ್ಷ ಜ್ಞಾನ ಆದವರು, ಅವರಿಗೆ ನೀವು ಊರ್ಧ್ವಪುಂಡ್ರ ಹಚ್ಚಿ ಇನ್ನೇನು ಜ್ಞಾನ ಬರೋ ಹಾಗೆ ಮಾಡಬೇಕಾಗಿಲ್ಲ. ಆಮೇಲೆ ಅಂಗಾರಕ ಅಕ್ಷತೆ ಹಚ್ಚೋದು ಯಾಕೆ ಗೊತ್ತುಂಟಾ? ಇಟ್ ಈಸ್ ಎ ಸಿಂಬಲ್ ಆಫ್ ಮಾಧ್ವ. ನೀವು ಅಂಗಾರಕ ಅಕ್ಷತೆ ಹಚ್ಚುವ ಮೂಲಕ ನೀವು ಏನು ಹೇಳ್ತೀರಿ ನೋಡುವವನಿಗೆ ಐ ಆಮ್ ಫಾಲೋವರ್ ಆಫ್ ಮಧ್ವ, ನಾನು ಮಧ್ವ ಮತದ ಅನುಯಾಯಿ ಅಂತ ತೋರಿಸುವುದಕ್ಕೆ ಒಂದು ಸಿಂಬಲ್ ಅದು. ಅದು ಯಾವುದು ಧಾರ್ಮಿಕ ಸಂಕೇತ ಅಲ್ಲ, ಮತದ ಸಿಂಬಲ್. ನಾನು ಮಾಧ್ವ ಅಂತ ತೋರಿಸೋಕ್ಕೋಸ್ಕರ ಹಚ್ಚುವಂಥದ್ದು. ಆದ್ದರಿಂದ ಗಣಪತಿಗೆ ಅಂಗಾರಕ ಅಕ್ಷತೆ ಹಾಕೋದಕ್ಕೂ ಅರ್ಥ ಇಲ್ಲ. ಗಣಪತಿಗೆ ಬಿಡಿ, ಸ್ವತಃ ಮಧ್ವಾಚಾರ್ಯರಿಗೆ ಅಂಗಾರಕ ಅಕ್ಷತೆ ಹಾಕ್ತಾರೆ. ಎಷ್ಟು ಭಯಾನಕ ಅಂದರೆ ಮಧ್ವಾಚಾರ್ಯ ಫಾಲೋವರ ಅಂಗಾರಕ ಅಕ್ಷತೆ ಹಾಕುವವರಿಗೆ ಯಾಕೆ ಹಾಕ್ತೇವೆ ಅನ್ನೋದು ಗೊತ್ತಿಲ್ಲದಿದ್ರೆ ಇದೆಲ್ಲ ದುರಂತಗಳು. ಹಾಗಾಗಿ ದೇವರುಗಳಿಗೆ ನಾವು ಯಾವುದೇ, ಇನ್ನು ಕೆಲವರು ಬಹಳ ವಿಚಿತ್ರ ಏನು ಅಂದರೆ ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ ಅಂತ ಅಕ್ಷತೆ ಹಚ್ಚಬೇಕು ಅಂತ ಮಂತ್ರ ಉಂಟಲ್ಲ ಸ್ವಾಮಿ ಅಂತ ಕೇಳಿದ್ದು ನನ್ನ ಹತ್ರ. ಅಕ್ಷತ ಅಂದರೆ ಇದಕ್ಕೆ ಹೆಸರೇ ಇಲ್ಲ ಸಂಸ್ಕೃತದಲ್ಲಿ. ಅಕ್ಷತ ಅಂದರೆ ಅಕ್ಕಿ ಕಾಳು. ಅಕ್ಷತಾನ್ ಸಮರ್ಪಯಾಮಿ ಅಂತ ಅಕ್ಕಿ ಕಾಳು ಹಾಕೋದು ಹೊರತು ಎಲ್ಲೋ ನೀವು ಅಕ್ಷತೆ ಅಂತ ಚಾಂದ್ ಹಚ್ಚಬೇಡಿ ದೇವರಿಗೆ. ಅದಕ್ಕೆ ಸಂಸ್ಕೃತದಲ್ಲಿ ತಿಲಕ ಅಂತ ಹೆಸರು ಹೊರತು ಅಕ್ಷತ ಅಂತ ಹೆಸರೇ ಇಲ್ಲ. ಅಕ್ಷತ ಅಂತ ಇದಕ್ಕೆ ಹೆಸರಿರುವುದು ಕನ್ನಡದಲ್ಲಿ ಮಾತ್ರ, ಸಂಸ್ಕೃತದಲ್ಲಿಲ್ಲ. ಹಾಗಾಗಿ ನಾವು ದೇವತೆಗಳ ಸಂಕೇತವನ್ನು ತಿಳ್ಕೊಂಡು ಮಾಡಿದಾಗ ಇದು 4 ಕೈಯಲ್ಲಿರತಕ್ಕಂಥ ಆಯುಧ, ವಿಶ್ವಂಭರನಾದ ಭಗವಂತನ ಉಪಾಸನೆಯಿಂದ ಬಂದಿರತಕ್ಕಂಥ ಗಜಮುಖತ್ವ. ಇನ್ನೂ ಒಂದು ಕಥೆ ಬೇರೆ ಪುರಾಣದಲ್ಲಿ ಹೇಳ್ತಾರೆ. ಒಬ್ಬ ಅಸುರ ಇದ್ದಾನೆ, ಅವನು ಗಜಾಸುರ ಅಂತ ಅವನಿಗೆ ಹೆಸರು. ಇವಾಗ ಭಗವಂತ ಹಯಗ್ರೀವ ರೂಪ ತೊಟ್ಟದ್ದು ಯಾಕೆ? ಹಯಗ್ರೀವ ಅಂತ ಒಬ್ಬ ಅಸುರ ಇದ್ದ. ಆ ಹಯಗ್ರೀವ ಅನ್ನೋ ಅಸುರನನ್ನು ಕೊಲ್ಲುವುದಕ್ಕೋಸ್ಕರ ಇವನು ಹಯಗ್ರೀವ ರೂಪ ತೊಟ್ಟ ಅಂತ ಒಂದು ಹೈಗ್ರೀವ ಸಂಹಿತ ಅಂತ ಒಂದು ಪಂಚರಾತ್ರದ ಭಾಗದಲ್ಲಿ ಕಥೆ ಬರುತ್ತೆ. ಹಾಗೆ ಒಬ್ಬ ಅಸುರ ಆನೆಯ ರೂಪದಿಂದ ಸಮಾಜಕ್ಕೆ ತೊಂದರೆ ಕೊಡ್ತಾ ಇದ್ದಂತೆ. ಆನೆಯ ರೂಪದಿಂದ ಬಂದಿರತಕ್ಕಂಥ ಶಕ್ತಿ ಮಾತ್ರ ನನ್ನನ್ನು ಎದುರಿಸಬಹುದು, ಬೇರೆ ಯಾರು ಎದುರಿಸೋ ಸಾಧ್ಯನ. ಇವನು ಗಜಾಸುರನ ಸಂಹಾರಕ್ಕೋಸ್ಕರ ಗಜವಕ್ತನಾದ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. ಇವೆಲ್ಲ ಅನೇಕ ಮುಖಗಳಿವೆ. ಇದಾಯಿತು ಗಣಪತಿಯ ಬಗ್ಗೆ. ನಾರಾಯಣ ಉಪನಿಷತ್ನಲ್ಲಿ ಒಂದು ಮಾತಿದೆ. ನಾರಾಯಣ ಉಪನಿಷತ್ನಲ್ಲಿ ಅನೇಕ ಗಾಯತ್ರಿಗಳಿವೆ. ಗಾಯತ್ರಿ ಅಂತಂದರೆ 24 ಅಕ್ಷರಗಳ 8 ಅಕ್ಷರದ 3 ಪಾದದ ಬೇರೆ ಬೇರೆ ದೇವತೆಗಳ ಮಂತ್ರ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಇದು ವಿಷ್ಣು ಗಾಯತ್ರಿ. ಹಾಗೆ ವಕ್ರತುಂಡಾಯ ವಿದ್ಮಹೇ ಏಕದಂತಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್, ಇದು ಗಣಪತಿ ಗಾಯತ್ರಿ. ಸಾಮಾನ್ಯವಾಗಿ ಗಾಯತ್ರಿಯಲ್ಲಿ ಕೊನೆಗೆ ಪ್ರಚೋದಯಾತ್ ಅನ್ನೋ ಶಬ್ದ ಇರಬೇಕು, ಇದು ಒಂದು ನಿಯಮ. ಪ್ರಸಿದ್ಧ ಗಾಯತ್ರಿ ಇದೆ, ಧಿಯೋ ಯೋನ 8 ಅಕ್ಷರಗಳ 3 ಪಾದಗಳಿರಬೇಕು, ಕೊನೆಗೆ ಪ್ರಚೋದಯಾತ್ ಇರಬೇಕು. ಇದು ಗಾಯತ್ರಿ ಅಂತ ಹೇಳಿಸಿಕೊಳ್ಬೇಕಾದ್ರೆ ಇರಬೇಕು, ಅದು ಒಂದು ನಿಯಮ. ಆದರೆ ಹೆಚ್ಚಿನ ಗಾಯತ್ರಿಯಲ್ಲಿ ಬರೇ ಶುರುವಿನಲ್ಲಿ ವಿದ್ಮಹೇ, ಆಮೇಲೆ ಧೀಮಹಿ, ಆಮೇಲೆ ಪ್ರಚೋದಯಾತ್. ಹೆಚ್ಚಿನ ಗಾಯತ್ರಿಗಳಲ್ಲಿ 3 ಪಾದದ ಎಂಡಿನಲ್ಲಿ 3 ಶಬ್ದಗಳಿರ್ತವೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹಾಗೆಯೇ ಇಲ್ಲಿ ವಕ್ರತುಂಡಾಯ ಏಕದಂತಾಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ವಕ್ರತುಂಡ ಅಂತ ಗಣಪತಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ವಕ್ರತುಂಡ ಅನ್ನುವಂಥದ್ದು ಸೊಟ್ಟಗೆ ಮೋರೆಯವನು ಅಂತ ಕನ್ನಡಕ್ಕೆ ಅನುವಾದ ಮಾಡಿ. ತುಂಡ ಅಂದರೆ ಮೋರೆ, ವಕ್ರ ಅಂದರೆ ಸೊಟ್ಟಗೆ. ಓ ಸೊಟ್ಟಗೆ ಮೋರೆಯವನೇ ಅಂತ ದೇವರನ್ನು ಪ್ರಾರ್ಥನೆ ಮಾಡಿದ ಹಾಗೆ ವಕ್ರತುಂಡ ಅಂತ. ಆದರೆ ಈ ವಕ್ರತುಂಡ ಅಂತ ಗಣಪತಿಗೆ ಅದೊಂದು ವಿಶೇಷವಾದ ಕ್ವಾಲಿಟಿಯಾಗಿ ಗಾಯತ್ರಿಯಲ್ಲಿ ಬಂದಿದೆ. ಆಮೇಲೆ ಮತ್ತೊಂದು ಏಕದಂತಾಯ, ಒಂದೇ ದಾಡೆಯವನು, ಆಮೇಲೆ ದಂತಿ. ಈ ಶಬ್ದಗಳ ಎಟಿಮಾಲಜಿಯನ್ನು ನಾವು ತಿಳ್ಕೊಳ್ಬೇಕು. ಹೌದು, ವಕ್ರತುಂಡ ಅಂತಂದರೆ ಸೊಟ್ಟಗೆ ಮೋರೆಯವನು ಅಂತ ಒಂದು ಅರ್ಥ. ಆದರೆ ವಕ್ರ ಅನ್ನೋದಕ್ಕೆ ಇನ್ನೊಂದು ವಿಶಿಷ್ಟವಾದಂಥ ವೈದಿಕವಾದ ಅರ್ಥ ಇದೆ. ತುಂಡ ಅಂದರೆ ಮುಖವೇ, ಅದನ್ನು ಮುಖ ಅಂತ ಇಟ್ಟುಕೊಳ್ಳಿ. ಆ ತುಂಡ ನಮ್ಮೆಲ್ಲರ ತುಂಡವು ಬೇಸಿಕಲಿ ವಕ್ರ ಆಗಬೇಕು. ವಕ್ರ ಅಂದರೆ ವಕ್ ಅಂದರೆ ವಗ್ದೇ ಅಂತ ವೇದದಲ್ಲಿ ಬರ್ತಕ್ಕಂಥ ಒಂದು ಸಾಂಕೇತಿಕ ಶಬ್ದ. ಅಲ್ಲಿ ವಗ್ದೇ ಅಂದರೆ ವಾಕನ್ನು ಕೊಡತಕ್ಕದ್ದು ಅಂತ. ವಕ್ ಅಂದರೆ ವಾಕ್, ಮಾತು. ವಕ್ರ ಅಂದರೆ ಭಗವದ್ವಿಷಯಕವಾದಂಥ ಮಂತ್ರಗಳನ್ನು ನಾಮಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು ವಕ್ರ. ಅಂಥ ತುಂಡ ಅಂದರೆ ಗಣಪತಿ ಆಕಾಶದಲ್ಲಿರುವವನಲ್ವ, ಆಕಾಶದ ಗುಣ ಶಬ್ದ ಅಲ್ವಾ. ಆದ್ದರಿಂದ ಆಕಾಶದಿಂದ ಮೂಡಿ ಬಂದ ಎಲ್ಲ ಶಬ್ದಗಳೂ ಕೂಡ ಅದು ಭಗವಂತನ ಕಡೆಗೆ ಹೋಗುವಂತೆ ನಮಗೆ ಅರಿವನ್ನು ಕೊಡತಕ್ಕವನು ವಕ್ರತುಂಡ. ಮೇಲು ನೋಟಕ್ಕೆ ವಕ್ರತುಂಡ ಅಂದರೆ ಸೊಟ್ಟಗೆ ಮೊರೆಯವ. ನಮಗೆ
ಸೊಟ್ಟಗೆ ಮೋರೆ ಆಗತ್ತೆ. ಯಾವಾಗ ಅಂದರೆ ಆ ಶಬ್ದದ ಅರ್ಥವೇ ಗೊತ್ತಿಲ್ಲದೆ ಇದ್ದವರು ಆ ಶಬ್ದವನ್ನು ಬಳಸಿದಾಗ ಮುಖ ಸಿಂಡರಿಸಬೇಕು ಅಂತ ಅನಿಸೋದಿಲ್ವ? ಅದು ಒಂದು ನೆಲೆಯಲ್ಲಿ ನಿಜವಾಗಿ ಒಂದೊಂದು ಶಬ್ದವೂ ಭಗವಂತನ ಹೆಸರು ಅಂತ ಗೊತ್ತಿಲ್ಲದೆ ಏನು ಎವ್ರಿ ವರ್ಡ್ ಎವ್ರಿ ಸೌಂಡ್ ಆಫ್ ಎವ್ರಿ ಲ್ಯಾಂಗ್ವೇಜ್ ಈಸ್ ಆನ್ ಎಪಿಥೆಟ್ ಆಫ್ ಗಾಡ್. ಈ ಎಚ್ಚರ ಇಲ್ಲದೆ ಇದ್ದವರು ಯಾವುದೇ ಶಬ್ದವನ್ನು ಉಚ್ಚರಿಸಿದಾಗ ಮುಖ ಸಿಂಡರಿಸಬೇಕು ಅನಿಸುತ್ತೆ, ನಾವು ವಕ್ರತುಂಡರಾಗ್ತೇವೆ. ಆದರೆ ಅದು ಎಲ್ಲವೂ ವಕ್ ಅಂದರೆ ವಕ್ತಿ, ಭಗವಂತನನ್ನು ಹೇಳುವಂಥದ್ದು ಅನ್ನುವ ಎಚ್ಚರವನ್ನು ಕೊಡತಕ್ಕ ತುಂಡ ಉಳ್ಳವನು ವಕ್ರತುಂಡ. ಇದರ ಹಿಂದೆ ಇನ್ನೊಂದು ದೊಡ್ಡ ಸೈನ್ಸ್ ಇದೆ. ಗಣಪತಿ ಆಕಾಶದ ದೇವತೆ ಅಲ್ವಾ? ಆಕಾಶದ ದೇವತೆ, ಆಕಾಶ ಇರುವುದೆಲ್ಲಿ? ಈ ಪಿಂಡಾಂಡದಲ್ಲಿ. ಅಂತರಿಕ್ಷ ಮುದರಂ, ಆಕಾಶ ಭೂಹು ಭುವಃ ಸ್ವಹ. ನಮ್ಮ ಹೊಟ್ಟೆಯ ಭಾಗ ಉಂಟಲ್ವಾ, ಅದೇ ಆಕಾಶದ ಭಾಗ. ಹೊಟ್ಟೆಯ ಭಾಗದಲ್ಲೇ ನಮಗೆ 3 ಸ್ಪಿರಿಚುವಲ್ ಸೆಂಟರ್ಸ್ ಇದ್ದಾವೆ. ಯಾವುದು? ಕುಂಡಲಿನಿಯ 3 ಸ್ಟೆಪ್ಸ್ ಇರೋದು ಹೊಟ್ಟೆಯಲ್ಲಿ, ನಾಭಿಯ ತನಕ. ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ಈ ಮೂಲಾಧಾರ ಅಂತಂದರೆ ಅದನ್ನು ಗೊನಾಡ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಡಕ್ಲೆಸ್ ಗ್ಲ್ಯಾಂಡ್. ಆ ಗೊನಾಡಿಗೆ ಸಂಬಂಧಪಟ್ಟ ಸ್ಪಿರಿಚುವಲ್ ಆಸ್ಪೆಕ್ಟ್ ಮೂಲಾಧಾರ. ಅದರ ಮೇಲೆ ಸ್ವಾಧಿಷ್ಠಾನ ಇದೆ, ಕೆಳ ಹೊಟ್ಟೆಯಲ್ಲಿ, ಹೊಕ್ಕಳಿನಿಂದ ಕೆಳಗೆ. ಅದಕ್ಕೆ ಸೆಲ್ಸ್ ಆಫ್ ಲೇಡಿಗ್ ಅಂತ ಒಂದು ಡಕ್ಲೆಸ್ ಗ್ಲ್ಯಾಂಡ್ ಇದೆ. ಓನ್ಲಿ ದಿಸ್ ಗ್ಲ್ಯಾಂಡ್ ಈಸ್ ಫೌಂಡ್ ಓನ್ಲಿ ಇನ್ ಮೆನ್, ನಾಟ್ ಇನ್ ವಿಮೆನ್. ಅದರಿಂದ ಅದನ್ನು ಬಿಟ್ಟುಬಿಡುವುದು ಉಂಟು. ಯಾಕೆಂದರೆ ಈ ಕಾಮನ್ ಆಗಿ ಹೇಳುವಾಗ ಹೆಂಗಸರಿಗೆ ಗಂಡಸರಿಗೆ ಇಬ್ಬರಿಗೂ ಇರತಕ್ಕಂಥ, ಹೇಗೆ ಗಂಡಸರಲ್ಲಿ ಗರ್ಭಕೋಶ ಇಲ್ಲವೋ ಹಾಗೆ ಹೆಣ್ಮಕ್ಳಲ್ಲಿ ಸೆಲ್ಸ್ ಆಫ್ ಲೇಡಿಗ್ ಇಲ್ಲ. ಅದು ಗಂಡಸರಲ್ಲಿ ಇರತಕ್ಕಂಥ ಒಂದು ಸ್ಪಿರಿಚುವಲ್ ಸೆಂಟರ್. ಅದನ್ನು ಬಿಟ್ಟು ಬಿಟ್ಟರೆ ಸ್ವಾಧಿಷ್ಠಾನ. ಅದರ ಮೇಲೆ ಹೊಕ್ಕುಳ ಆಚೆ ಈಚೆಗೆ ನಿಮಗೆ ಎಡ್ರಿನಲ್ ಗ್ಲ್ಯಾಂಡ್ಸ್ ಇದೆ, ಅದೇ ಸ್ವಾಧಿಷ್ಠಾನ ಗ್ರಂಥಿ. ಇದು 3 ಹೊಟ್ಟೆಗೆ ಸಂಬಂಧಪಟ್ಟ. ಅದರಿಂದ ಮೇಲಕ್ಕೆ ಬಂದರೆ ಅನಾಹತ ಹೃದಯ. ನಾವು ಧ್ಯಾನ ಮಾಡೋದು ಹೃತ್ಕಮಲ ಮಧ್ಯದಲ್ಲಿ ಭಗವಂತನನ್ನು. ಹೊಕ್ಕುಳಲ್ಲಿ ಯಾರು ದೇವರನ್ನು ಧ್ಯಾನ ಮಾಡುವುದಿಲ್ಲ, ಎಡ್ರಿನಲ್ನಲ್ಲಿ ಮಾಡುವುದಿಲ್ಲ, ಗೊನಾಡ್ನಲ್ಲಿ ಮಾಡುವುದಿಲ್ಲ. ಈ ಗೊನಾಡು, ಸೆಲ್ಸ್ ಆಫ್ ಲೇಡಿಗ್ ಮತ್ತು ಎಡ್ರಿನಲ್, ಅದೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಇವು ಕುಂಡಲಿನಿಯ ಬಿಗಿನಿಂಗ್ ಸ್ಟೇಜ್. ಅಲ್ಲಿಂದ ಮೇಲಕ್ಕೆ ಬರಬೇಕು. ಗಣಪತಿ ಇಲ್ಲಿ ಉದರದಲ್ಲಿ, ಆಕಾಶ ಅಂದರೆ ಉದರ, ಉದರದಲ್ಲಿ ಇರತಕ್ಕಂಥ ನಿಯಾಮಕ ಶಕ್ತಿಯವನು. ಅದರಿಂದ ಅವನು ಲಂಬೋದರ ಮತ್ತು ಹೊಟ್ಟೆಗೆ ಕುಂಡಲಿನಿಯನ್ನು ಬಿಗಿದುಕೊಂಡಿದ್ದಾನೆ. ಕುಂಡಲಿನಿ ಅಂದರೆ ಸರ್ಪೆಂಟ್ ಪವರ್. ಹಾವನ್ನು ಒಡಲಿಗೆ ಸುತ್ತಿಕೊಂಡಿದ್ದಾನೆ. ಬಹಳ ಜನರಿಗೆ ಏನು ಅಂದರೆ, ಅನೇಕ ಮನೆಗಳಲ್ಲಿ ಕಡುಬು ತಿಂದು ಹೊಟ್ಟೆ ಬಿರಿದು ಅದು ಪೂರ್ತಿ ಉದುರಿ ಹೋಗಬಾರದು ಅಂತ ಹಾವು ಕಟ್ಟಿಕೊಂಡದ್ದು ಅಂತ ಕಥೆ ಹೇಳುವ ದೊಡ್ಡವರು ಇದ್ದಾರೆ, ಅದನ್ನು ನಂಬುವ ದೊಡ್ಡವರು ಇದ್ದಾರೆ, ಮಕ್ಕಳು ಇದ್ದಾರೆ. ಆದರೆ ಇದು ಕುಂಡಲಿನಿಯ ಸಂಖ್ಯೆ. ಕುಂಡಲಿನಿ ಶಕ್ತಿ ಇರುವುದು ಇಲ್ಲಿ ನಮ್ಮ ಮೂತ್ರಕೋಶದ ಹತ್ತಿರ ಕೆಳ ಹೊಟ್ಟೆಯಲ್ಲಿ ಇರತಕ್ಕಂಥ ಒಂದು ಎನರ್ಜಿ ಸೆಂಟರು. ಅದು ಸುಪ್ತವಾಗಿದ್ದಾಗ ಹಾವು ಹೇಗೆ ಮಡಿಕೆ ಹಾಕಿ ಹೀಗೆ ತಲೆ ಬಗ್ಗಿಸಿರುತ್ತೆ, ಹಾಗೆ ಇರುತ್ತೆ ಆ ಎನರ್ಜಿ. ಆ ಎನರ್ಜಿ ಕೆಳಮುಖವಾಗಿರುವುದೇ ದ ಎನರ್ಜಿ ಫ್ಲೋ ಇಸ್ ಟುವರ್ಡ್ ಸೆಕ್ಸ್. ಅದನ್ನು ಜಾಗೃತಗೊಳಿಸಿಬಿಟ್ರೆ ಅದು ಸೆಕ್ಸ್ನಿಂದ ಸ್ಪಿರಿಚುವಲಿಸಮ್ಗೆ ತಿರುಗುತ್ತೆ. ಅದನ್ನು ಅಪ್ವರ್ಡ್ ಮೂವ್ಮೆಂಟ್ ಕೊಡುವಂಥದ್ದು ಉಂಟಲ್ವಾ, ಅದು ಅಲ್ಲಿ ಇರತಕ್ಕ ಗಣಪತಿ. ಅದರಿಂದ ಗಣಪತಿ ಮನಸ್ಸು ಮಾಡದೇ ಇದ್ದರೆ ನಮಗೆ ಈ ಎಂಟ್ರನ್ಸ್ ನಿರ್ವಿಘ್ನವಾಗಿ ಸಾಧನೆಗೆ ಈ 3 ದಾಟಿ ಇಲ್ಲಿ ಬರಬೇಕು, ಸಾಧನೆ ಮಾಡಬೇಕಲ್ಲ. ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತಿ. ಈ ಚತುರ್ಮೂರ್ತಿ ಹತ್ತು ಬರಬೇಕಾಗಿದ್ರೆ ಅವನು ಮೇಲೆ ಕಳಿಸ್ಬೇಕು. ಈ 3 ಕಡೆಯಲ್ಲಿ ಬ್ಲಾಕ್ ಮಾಡಿಬಿಟ್ರೆ ನಾವು ಸಾಯೋ ತನಕ ಸೆಕ್ಸ್ನಲ್ಲೇ ಎದ್ದು ಬಿಡ್ತೇವೆ. ಸೆಕ್ಸ್ನಿಂದ ಮೇಲೆ ಕಳಿಸುವ ಗಣಪತಿ ಆ ಬಾಗಿಲು ಓಪನ್ ಮಾಡಿ ಮೇಲೆ ಕಳಿಸ್ಬೇಕು. ಅದಕ್ಕೆ ಅವನು ಪ್ರಾರ್ಥನೆ, ವಿಘ್ನ ಪರಿಹಾರಕ ನಮ್ಮನ್ನು ಈ ಸೆಕ್ಸುವಲ್ ಸೆಂಟರ್ಸ್ನಿಂದ ಮೇಲಕ್ಕೆ ಸ್ಪಿರಿಚುವಲ್ ಸೆಂಟರ್ಸ್ಗೆ ಕಳಿಸು. ಇಲ್ಲಿ ಕೂತು ನಮ್ಮ ಕುಂಡಲಿನಿಯನ್ನು ಜಾಗೃತಗೊಳಿಸುವಂಥ ಶಕ್ತಿ ಅದು ಗಣಪತಿ ಶಕ್ತಿ. ಹೀಗೆ ಅನೇಕ ಉಪಾಸನೆ. ಅದರಿಂದ ಆ ಎಚ್ಚರ ಬಂದಾಗ ಯಾವ ಶಬ್ದ ಕೇಳಿದರೂ ನಮಗೆ ಭಗವಂತನ ನಾಮವಾಗಿ ಕಾಣುತ್ತೆ. ಅವ ಗಣಪತಿಯಿಂದಲೂ ಭಗವಂತ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ, ಯಾವ ಶಬ್ದದಿಂದ ಕರೆದರೂ ಭಗವಂತ ಅಂತ ಎಚ್ಚರ ಆಗುತ್ತೆ. ಆ ಸ್ಥಿತಿಗೆ ಬರಬೇಕು. ಆಗ ಏನು, ಆಗ ನಾವು ಏಕದಂತ ಆಗಬೇಕು. ನಾನು ಹೇಳಿದೆ, ದಂತ ಅಂತಂದರೆ ಮನುಷ್ಯ ಯಾವುದನ್ನಾದರೂ ಜೀರ್ಣಿಸಿಕೊಳ್ಳುವುದಕ್ಕೆ ಬಳಸುವ ಅಂಗ. ಅನೇಕ ಮುಖಗಳಿವೆ. ನಾನು ಇವತ್ತು ಒಂದು ಮುಖ ತಮ್ಮ ಮುಂದೆ ಇಡ್ತೇನೆ, ಮುಖ ಇಟ್ಟು ಮುಕ್ತಾಯ ಮಾಡ್ತೇನೆ. ಬಹಳ ಹೊತ್ತಾಗೋಯ್ತು, ಮುಕ್ತಾಯ ಮಾಡಲೇಬೇಕು. ಇದನ್ನು ನೀವು ಬೈತೀರಿ, ಬರೀ ಗಣಪತಿಯನ್ನು ನನ್ನನ್ನು ಒಟ್ಟಿಗೆ ಬೈತೀರಿ. ಒಂದು ಏನು ಅಂದರೆ, ದಂತ ಅಂದರೆ ಜೀರ್ಣ ಮಾಡಿಕೊಳ್ಳುವ ಇಂದ್ರಿಯ. ನಮ್ಮ ಎಲ್ಲ, ನಾನು ವಕ್ರದಂತ ಆದ ಎಲ್ಲವೂ ವಾಸ್ತು ಭಗವಂತನ ಪರವಾಗಿ, ಭಗವಂತನ ಪರವಾಗಿ ಅದು ಪರಿವರ್ತನ ಆಗಿ ಎಲ್ಲವೂ ಭಗವಂತನಲ್ಲಿ ಜೀರ್ಣ ಆಗಬೇಕು. ಬೇರೆ ಕಡೆಗೆ ಅದು ಡೈವರ್ಟ್ ಆಗಬಾರ್ದು. ಅದೇ ಏಕದಂತತ್ವ, ಅದೇ ದಂತಿ, ದಂತ.
ಉಳ್ಳವನು ದಂತ್ಯ. ಹೀಗೆ ಏಕಮುಖತೆ, ಒಂದೇ ಕಡೆ ಕೇಂದ್ರೀಕೃತವಾಗಿ ಎಲ್ಲ ಉಪಾಸನೆಯಲ್ಲೂ ಪರತತ್ವವಾದ ಭಗವಂತನಲ್ಲಿ ಅದು ಸೀಮಿತವಾಗಬೇಕು, ಕೇಂದ್ರಿತವಾಗಬೇಕು, ಅಲ್ಲೇ ಕೊನೆಯಾಗಬೇಕು. ಯಾವುದು ಅವಾಂತರ ದೇವತೆಗಳ ಉಪಾಸನೆಯಾಗಿ ನಿಲ್ಲಬಾರದು. ಅಂಥ ಎತ್ತರಕ್ಕೆ ಕಳಿಸುವ ಮೊದಲ ಬಾಗಿಲು ತೆರೆಯುವವ. ಕುಂಡಲಿನಿಯ ಬಾಗಿಲು ತೆರೆದು ನೀವು ಹೋಮ ಮಾಡಬೇಕಾದರೂ ಕೂಡ ಅದು ಗುರುಗಣೇಶ ಪ್ರಾರ್ಥನಾ ಆಮಗರಿಷೆ ಮೊದಲೊಂದಲ್ಲೊಂದು ಷಡ್ಕೋಣ ಮಂಡಲ ಮಾಡ್ತಾರೆ. ಅಲ್ಲಿಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂತೇಳಿ ಮಂತ್ರಾಕ್ಷಿಗೆ ಹಾಕಿ ಅಂತ ಹೇಳ್ತಾರೆ. ಪುರೋಹಿತರು ಹಾಕ್ತಾರೆ, ನೀವು ಹಾಕ್ತೀರಿ. ಅಂದರೆ ಎಲ್ಲಿ ತೆರ್ಕೊಳ್ಬೇಕದು? ಅಲ್ಲಿ ಮುಚ್ಚಲೂ ಇಲ್ಲ, ತೆರ್ಕೊಳ್ಳೋದು ಇಲ್ಲ. ನಾವು ಅಲ್ಲಿ ಅಕ್ಕಿ ಕಾಳು ಹಾಕಿ ಎಲ್ಲಿ ತೆರೀಬೇಕು? ಇಲ್ಲಿ ತೆರೀಬೇಕು. ಇಲ್ಲಿಂದ ಇಲ್ಲಿ ತೆರೀಬೇಕು. ಒಳಗಿರತಕ್ಕ ಭಗವಂತನ ಪ್ರಜ್ಞೆಗೆ ಹೃದಯ ಕವಾಟ ತೆರೀಬೇಕು. ಹೃದಯ ಕವಾಟ ತೆರೀಬೇಕಾದ್ರೆ ಇಲ್ಲಿಂದ ಅದರ ಬಾಗಿಲಿನ ಎಂಟ್ರನ್ಸ್ ಕ್ಲಿಯರೆನ್ಸ್, ಈ ಕ್ಲಿಯರೆನ್ಸ್ ಕೊಡುವ ಗಣಪತಿ. ಸಾಧನೆಯಲ್ಲಿ ಕುಂಡಲಿನಿ ಶಕ್ತಿಯ ಜಾಗೃತಿಗೆ ಕ್ಲಿಯರೆನ್ಸ್ ಕೊಡ್ತಕ್ಕಂಥ ಅಂತರಂಗದ ಮೂಲ ಶಕ್ತಿ ನಿರ್ವಿಘ್ನ. ಆದ್ದರಿಂದ ಅವನು ವಿನಾಯಕ, ವಿಘ್ನರಾಜ ಅಷ್ಟೇ ಅಲ್ಲ, ಆಕಾಶದಲ್ಲಿ ಕೂಡ ವಿಘ್ನಗಳು ಅಂತಕ್ಕಂಥ ದೇವತಾ ಗಣ ಇದೆ. ಅಡ್ಡಿ ಮಾಡತಕ್ಕ ಶಕ್ತಿಗಳು, ದುಷ್ಟ ಶಕ್ತಿಗಳು. ಆ ಎಲ್ಲ ವಿಘ್ನಗಳಿಗೆ ನಾಯಕ ಅವ. ನಾಯಕ ಅಂದರೆ ವಿಘ್ನಗಳನ್ನು ಕೊಡತಕ್ಕಂಥ ಅನೇಕ ಅವಾಂತರ ದೇವತೆಗಳ ಸಮುದಾಯಕ್ಕೆ, ಆ ಗುಂಪಿಗೆ ಗಣ. ಅದರಿಂದ ಗಣನಾಯಕ. ವಿಘ್ನ ಗಣಗಳಿಗೆ ನಾಯಕ. ವಿಘ್ನ ಗಣಗಳು ಅಂದರೆ ಬರೀ ಆಬ್ಸ್ಟಕಲ್ಸ್ ಅಲ್ಲ, ನಮಗೆ ಆಬ್ಸ್ಟಕಲ್ಸ್ ತಂದು ಕೊಡತಕ್ಕಂಥ ಶಕ್ತಿಗಳು, ಫೋರ್ಸ್, ವಾತಾವರಣ ಇರುವವು. ಅವುಗಳನ್ನು ನಿಯಂತ್ರಿಸುವವನು ಅವನು. ಒಳಗಿನಿಂದ ಇರತಕ್ಕ ವಿಘ್ನಗಳನ್ನು ನಿಯಂತ್ರಿಸುವವನು. ಹೀಗೆ ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಆಕಾಶನಾಗಿ, ಆಕಾಶ ಅಂದರೆ ಆ ಸಮಂತಾದ ಕಾಶತೆ, ಎಲ್ಲ ಕಡೆಯೂ ಬೆಳಗುವ ಶಕ್ತಿ ಅದು. ಆಮೇಲೆ ಕೊನೆಗೆ ಆ ಗಮ್ ಅಶ್ನಾತಿ ಆಶಯತಿ, ನಮಗೆ ತುಂಬ ಅಂತರಂಗದ ಸುಖವನ್ನು ಉನ್ನಿಸುವ ಶಕ್ತಿ. ಕಾ ಅಂದರೆ ಸುಖ, ಅಶ ಅಂದರೆ ತಿನ್ನಿಸು. ಹೀಗೆ ಬೆಳಕಾಗಿ ತುಂಬಿ ಅಂತರಂಗದ ಸುಖವನ್ನು ತಿನ್ನಿಸುವಂಥ ಆ ಅಂತರಂಗದ ಅಧ್ಯಾತ್ಮದ ಕುಂಡಲಿನಿ ಜಾಗೃತಿಯಿಂದ ಆಗತಕ್ಕಂಥ ಅಂತಃಸುಖವನ್ನು ಕೊಡತಕ್ಕ ಗಣಪತಿ ನಮ್ಮನ್ನ ಎಲ್ಲ ಗಣಗಳಿಗೂ, ಜೀವಗಣಗಳಿಗೆ ಪತಿಯಾದ ಭಗವಂತನೆಡೆಗೆ ಕೊಂಡೊಯ್ಯಲಿ. ಅಂಥ ಗಣಪತಿ ತತ್ವದ ಉಪಾಸನೆ ಇವತ್ತು ನಡೀತಾ ಇದೆ. ಅದರ ನಿಜವಾದ ಅರ್ಥದ ಉಪಾಸನೆಯಿಂದ ನಾವು ಗಣಪತಿ ಇತಿಹಾಸ, ಗಣಪತಿ ವ್ರತವನ್ನ, ಗಣಪತಿಯ ತತ್ವದ ಉಪಾಸನೆಯನ್ನ ಸಾರ್ಥಕಪಡಿಸೋಣ ಅಂತ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.